ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡೇಟಾ ಅನ್ನೋ ವಿಷಯ ಬಂದಾಗ ಎಲ್ಲಿ ಮಾಹಿತಿ ಸಿಕ್ತಿ ಇವ್ರಿಗೆ? ರಾಹುಲ್ ಗಾಂಧಿನೇ ರೆಡಿ ಮಾಡಿಕೊಂಡಂಥ ಮಾಹಿತಿನ ಅಂತ ನೋಡಿದಾಗ ಇಲ್ಲ, ಚುನಾವಣಾ ಆಯೋಗವೇ ರಾಹುಲ್ ಗಾಂಧಿಯವರಿಗೆ ಒದಗಿಸಿರಬಹುದಾದ ಒಂದು ಮಾಹಿತಿಯ ಕಂತೆ ಇದು. ವಿಚಾರ ಏನು? ಬೇಕಾದಷ್ಟು ಅಕ್ರಮಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಡೆದಿವೆ. ಈ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಜೆನ್ಯೂನ್ ಆಗಿ ನನಗೆ ಇಷ್ಟು ಪ್ರಶ್ನೆಗಳಿವೆ, ಬೇಸ್ಡ್ ಆನ್ ದೇರ್ ಡಾಕ್ಯುಮೆಂಟ್ಸ್ ಇಟ್ ಸೆಲ್ಫ್. ನನಗೆ ಯಾವುದೂ ಇಲ್ಲ ಇದರಲ್ಲಿ. ನಮಗೆ ಒಂದು ಸಾಫ್ಟ್ ಕಾಪಿ ಕೊಡಿ ಅಂತ ಕೇಳಿದ ಹೊರತಾಗಿಯೂ ನಮಗೆ ಕೊಟ್ಟಿದ್ದು ಹಾರ್ಡ್ ಕಾಪಿ. ಸಾಫ್ಟ್ ಕಾಪಿ ಅಂದರೆ ಕಂಪ್ಯೂಟರ್ಗೆ ನಾವು ಬಳಸಬಹುದಾದಂಥ ಒಂದು ಕಾಪಿ. ಅದನ್ನು ಇಟ್ಕೊಂಡ್ರೆ ಅಲ್ಲೇ ನಿಮಗೆ ಈಗ ಅಡ್ರೆಸ್ಸು ಸೇಮ್ ಅಡ್ರೆಸ್ ಎಷ್ಟಿದೆಯಪ್ಪ ಅಂದರೆ ಒಂದು ಲೆಕ್ಕ ಸಿಕ್ಬಿಡಬಹುದು. 40,000 ಜನದ್ದು ಸೇಮ್ ಅಡ್ರೆಸ್ ಇದೆ ಅಂತ 5 ಸೆಕೆಂಡಲ್ಲಿ 1 ಸೆಕೆಂಡಲ್ಲಿ ಬಂದುಬಿಡುತ್ತೆ. ನಕಲಿ ಮತದಾರರು ಇದ್ದಾರೆ, ಇದರಲ್ಲಿ ಫೋಟೋಗಳು ತೋರಿಸಿ ಡೇಟ್ ಪಿಕ್ ಮಾಡ್ಬೋದು ನಾವು. ಆದರೆ ಸುಮಾರು 7 ಅಡಿ ಎತ್ತರದ ಡಾಕ್ಯುಮೆಂಟ್ಸ್ ನನಗೆ ಕೊಟ್ಟರವರು ಅದನ್ನು ಪತ್ತೆ ಹಚ್ಚುವುದಕ್ಕೆ ಫಸ್ಟ್ ಅದನ್ನು ಪರಿಶೀಲಿಸಲಿಕ್ಕೆ ನಮಗೆ ತಿಂಗಳಿಗೆ ಟೈಮ್ ಆಗಿಬಿಡುತ್ತೆ. ಅದನ್ನೆಲ್ಲ ಪತ್ತೆ ಹಚ್ಚಿ ಅಳೆದು ತೂಗಿ ಫಿಲ್ಟರ್ ಮಾಡಿ ಸುಮಾರು 6 ತಿಂಗಳು ಸಮಯ ತೆಗೆದುಕೊಂಡು ನಾನು ಆಟಮ್ ಬಾಂಬ್ ಹಾಕ್ತೀನಿ ಅಂತ ಬಂದಿದ್ದೆ. ನಿಮ್ಮ ಮುಂದೆ ನಾನು ವಿಷಯ ಇಡ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರ ಫಸ್ಟು ವಿಚಾರ ಇದು. ಇದು ಇಡೀ ದೇಶಕ್ಕೇ ಗೊತ್ತಾಗುವಂತೆಯೇ ರಾಹುಲ್ ಗಾಂಧಿ ಹೇಳ್ತಕ್ಕಂಥ ವಿಚಾರ. ಬೇಸ್ಡ್ ಆನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಸ್ ಡಾಟಾ ಆರ್ ಡಾಕ್ಯುಮೆಂಟ್ಸ್ ಆರ್ ರೆಕಾರ್ಡ್ಸ್ ವಾಟ್ ಎವರ್. ಇದರ ಮಧ್ಯದಲ್ಲಿ ಏನಾಗ್ತಾ ಇದೆ, ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಿಕ್ ಮಾಡಿಕೊಂಡಿರೋದು ಒಂದು ಎಕ್ಸಾಂಪಲ್ಗೆ, ಉದಾಹರಣೆಗೆ ಕರ್ನಾಟಕವನ್ನು ಪಿಕ್ ಮಾಡಿಕೊಂಡ್ರು. ಕರ್ನಾಟಕದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರವನ್ನು ಅವರು ಎಲೆಕ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಏನಾಗಿದೆ, ಇವ್ರ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ, ನೋಡಿ ಸ್ವಾಮಿ, ಇಲ್ಲಿ ಒಂದು ಕಡೆ ನಮಗೆ ಆಯೋಗ ಮತಪಟ್ಟಿಯ ಡಿಜಿಟಲ್ ಪಟ್ಟಿಯನ್ನು ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಅದ್ರ ಪ್ರತಿ ನಮಗೆ ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ ಇವರು? ಯಾಕೆ ಇವರು ಹೈಡ್ ಮಾಡಬೇಕು? ಎಲ್ಲವೂ ಟ್ರಾನ್ಸ್ಪರೆಂಟೇ ಅಲ್ವಾ? ಎಲ್ಲವೂ ಪಾರದರ್ಶಕವಾಗಿದ್ದಾಗ ಇದು ನಮಗೆ ಒದಗಿಸದೇ ಇರಲು ಇರುವಂಥ ಕಾರಣಗಳೇನು? ಮತದಾನದ ದಿನದ CCTV ವಿಡಿಯೋವನ್ನು ಆಯೋಗ ಯಾಕೆ ಕೊಡ್ತಾ ಇಲ್ಲ? ಮತದಾರರ ಪಟ್ಟಿ ಅಕ್ರಮ ಮಾಡಿದ್ದಲ್ಲದೆ ತಿರುಚ್ತಾ ಇರೋದು ಯಾಕೆ? ಪಟ್ಟಿನೇ ಇಲ್ಲೀಗಲ್ ಮಾಡಿದ್ದಾರೆ ಇವರು, ಅಲ್ಲದೆ ಅದನ್ನು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BJP ಏಜೆಂಟ್ ರೀತಿಯಲ್ಲಿ ಚುನಾವಣಾ ಆಯೋಗ ಯಾಕೆ ವರ್ತಿಸ್ತಾ ಇದೆ? ಚುನಾವಣಾ ಆಯೋಗ ವಿರೋಧ ಪಕ್ಷಗಳನ್ನು ಯಾಕೆ ಹೆದರಿಸ್ತಾ ಇದೆ? ಆರೋಪ ಇಷ್ಟೇ. ಸರ್ವೆಯಲ್ಲಿ ನೋಡ್ರಿ, ಕರ್ನಾಟಕದ ಮಟ್ಟಿಗೆ ಲೋಕಸಭಾ ಸ್ಥಾನಗಳಲ್ಲಿ 15ರಿಂದ 16 ಸೀಟ್ ನಾವು ಗೆಲ್ಲುವಂಥ ಚಾನ್ಸ್ ಇತ್ತು ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು. ಗೆದ್ದಿದ್ದು 9 ಸೀಟು. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ 1,250,000 ನಕಲಿ ಮತವನ್ನು ಅಲ್ಲಿ ಹಾಕಲಾಗಿದೆ. 1,250,000 ನಕಲಿ ಮತ ಚಲಾವಣೆ ಆಗಿರೋದು ಮಹದೇವಪುರ ಕ್ಷೇತ್ರದಲ್ಲಿ. ಅಂದರೆ ಎವ್ರಿ 6 ವೋಟ್ಸಲ್ಲಿ 1 ಮತವನ್ನು ಕದ್ದಿದ್ದಾರೆ ಇವರು. ಚಲಾವಣೆಯಾದ ಪ್ರತಿ 6 ಮತ, ಒಂದು 6 ಲಕ್ಷ ಮತ ಇದರಲ್ಲಿ ಚಲಾವಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಒಂದು ಉದಾಹರಣೆಗೆ 1 ಲಕ್ಷ ಮತ ಇದು ಕಳ್ಳ ಮತಗಳಿವು, ಘೋಸ್ಟ್ ವೋಟ್ಸ್ ಇವೆಲ್ಲವು ಅಂತ. ಹಾಗಾಗಿನೇ BJP ಇಲ್ಲಿ ಗೆದ್ದಿದ್ದು. 32,000 ಕೇಸ್ಗಳಲ್ಲಿ ಫಾರ್ಮ್ ನಂಬರ್ 6 ಸಲ್ಲಿಕೆಯ ವೇಳೆನೇ ಅಕ್ರಮ ಆಗಿಬಿಟ್ಟಿದೆ. ಮಹದೇವಪುರದಲ್ಲಿ 40,009 ನಕಲಿ ಮತದಾರರ ವಿಳಾಸವನ್ನು ಸೃಷ್ಟಿ ಮಾಡಿದ್ದಾರೆ ಇವರು. 46 ಮತದಾರರು ಒಂದು ರೂಮಲ್ಲಿ ಇದ್ದಾರಲ್ರಿ, ಒಂದೇ ಒಂದು ರೂಮಿನ ವಿಳಾಸದಲ್ಲಿ 46 ವೋಟರ್ಸ್ ಒಂದೇ ಕಡೆ ಅಲ್ಲಿದ್ದರು, ನೋಂದಾಯಿಸಲ್ಪಟ್ಟಿದ್ದರು. ಯಾವುದೇ ಫೋಟೋಗಳೇ ಇಲ್ಲ. ಆ ಫೋಟೋ ನೀವು ದುರ್ಬೀನ್ ಹಾಕಿ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಹಾಕಿದ್ರು ಆ ಫೋಟೋಗಳೇ ಕಾಣಲ್ಲ. ಆ ರೀತಿಯ 4,000 ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರಲ್ಲಿ. ಏನ್ರಿ ಇದು? ನಕಲಿ ಮತದಾರರ ಮನೆ ಸಂಖ್ಯೆ ಎಷ್ಟು ಗೊತ್ತಾ? 0 ಅಂತ ನಮೂದಿಸ್ತಾರೆ ಇವರು. ಗುರುಕಿರತ್ ಸಿಂಗ್ ಡ್ಯಾಂಗ್ ಎನ್ನುವ ವ್ಯಕ್ತಿಯ ಹೆಸರು 4 ಬೂತ್ಗಳಲ್ಲೂ ಇದೆ. ಆದಿತ್ಯ ಶ್ರೀವಾಸ್ತವ್ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಮತದಾರ ಇವನು. ಮತಪಟ್ಟಿ ನಕಲಿ ವಿಳಾಸ ಇದೆ, ಮತದಾರನ ತಂದೆ ಹೆಸರೇ ಇಲ್ಲದಂಥ ಕೇಸ್ಗಳು ಇವೆ. ಏನಿದು? 33,000 ಮತದಾರರಿಗೆ ಸಂಬಂಧಪಟ್ಟಂಥ ಸೂಕ್ತ ಮಾಹಿತಿಯನ್ನು ಕೊಡಲಾಗಿಲ್ಲ ನಮಗೆ. ಚುನಾವಣಾ ಆಯೋಗ ಮತ ಕದಿಯೋದಕ್ಕೆ BJP ಜೊತೆ ಏಜೆಂಟ್ ರೀತಿ ಕೈ ಜೋಡಿಸಿದೆ ಅಂಥೇಳಿ ರಾಹುಲ್ ಗಾಂಧಿ ಒಟ್ಟು ಆರೋಪಗಳ ತಾತ್ಪರ್ಯ ಅಥವಾ ಸಾರಾಂಶ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರು. ಸ್ವಾಗತ ನಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಇನ್ನು ನಮ್ಮ ಜೊತೆ ಯದುಕುಮಾರ್ ಇದ್ದಾರೆ, BJPಯ ವಕ್ತಾರು. ಸ್ವಾಗತ ಯದುಕುಮಾರ್ ಗೌಡ್ರೆ ನಮಗೆ ಡಿಬೇಟ್ಗೆ. ಇರ್ಷಾದ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರು. ಸ್ವಾಗತ ಇರ್ಷಾದ್. ಇಲ್ಲಿ ಫಸ್ಟ್ ಪ್ರಶ್ನೆ ಇದು ಅವ್ರಿಗಿರುತ್ತೆ. ಇದು ಈ ಒಂದು ಆರೋಪ ಅಂತ ಬಂದಾಗ ನಾವು ಸ್ಟಿಕ್ ಆನ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ರಾಹುಲ್ ಗಾಂಧಿ ಅಥವಾ ಅವ್ರ ಕಾಂಗ್ರೆಸ್, ವಾಟ್ ಎವರ್ ನೀವೇನಾದ್ರು ಇಟ್ಕೊಳ್ಳಿ ಅದನ್ನು. ಇಂಥ ವಿಚಾರ ಬಂದಾಗ ಈ ಒಂದು ಆರೋಪವನ್ನು ದಾರಿ ಹೋಕರ ರೀತಿಯಲ್ಲಿ ಮಾತನಾಡುವುದು ಬೇರೆ, ಗಾಳಿಯಲ್ಲಿ ಗುಂಡು ಹೊಡೆದಂತೆ ಮಾತಾಡುವುದು ಬೇರೆ. ಒಂದು ವೇಳೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದರೆ ಮೊದಲು ನೀವು ರಾಹುಲ್ ಗಾಂಧಿನ ಎಕ್ಸ್ಪೋಸ್ ಮಾಡಿ ವಿತ್ ಡಾಟಾ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಒಂದು ಅಪವಾದ ಮಾಡೋದು ಅಂತ ಹೇಳಿದ್ರೆ ಅದು ಜೋಕಲ್ಲ, ಅದು ಹುಡುಗಾಟ ಅಲ್ಲ. ಇದರಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕಿಸ್ತಿರೋ ಏನಾದರೂ ಮಾಡಿ ಪ್ರೂವ್ ಹಿಮ್ ರಾಂಗ್ ಅಂತ ನಾನು ಹೇಳೋದು.
ಡೆಫಿನೆಟ್ಲಿ ಸರ್, ರಾಹುಲ್ ಗಾಂಧಿ ಅವ್ರನ್ನ ದೇಶದ ಜನನೇ ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಈಸ್ ನಾಟ್ ಫಿಟ್ ಟು ರೂಲ್ ಅಂತ ದೇಶದ ಜನನೇ ಮೊದಲೇ ಅದು ಇದು ಕೊಟ್ಟಿದ್ದಾರೆ, ಆಗಲೇ 2014 ಕೊಟ್ಟಿದ್ದಾರೆ. ಒಂದು ಅದಾದ್ಮೇಲೆ ಈ ತರದ್ ಬಂದಾಗ ಆರೋಪ ಬಂದಾಗ ಸರ್, ಒಂದು ಲೀಡರ್ ಆಫ್ ದ ಆಪೋಸಿಷನ್ ಅಂದಾಗ ಅವರು ಸದನದಲ್ಲಿ ಮಾತಾಡ್ಬೇಕಾದಾಗ ಸ್ಕೈ ಇಸ್ ದ ಲಿಮಿಟ್ ಫಾರ್ ದೆಮ್ ಟು ಟಾಕ್, ಸ್ಕೈ ಇಸ್ ದ ಲಿಮಿಟ್ ಫಾರ್ ದೆಮ್ ಟು ಟಾಕ್ ಅಂತ ಮಾತಾಡ್ಬೇಕಾದಾಗ ಎಲ್ಲ ಅವಕಾಶಗಳು ಇದೆ. ಅವ್ರು ಯಾವುದೇ ಸಮಸ್ಯೆಗೆ ಇದು ಮಾಡಿದ್ರು ಮಾತಾಡ್ಬೋದು, ಯಾವುದೇ ದೇಶದ ಸಮಸ್ಯೆ ಇದ್ರೂ ಮಾತಾಡ್ಬೋದು. ಸದನ ನಡಿಬೇಕಾದಾಗ ಇದನ್ನೇ ಒಂದು ಪ್ರಿವಿಲೇಜ್ ದಾಗಿ ತಗೊಂಡು ಮಾತಾಡ್ಬೋದಲ್ಲ ಸರ್. ಅವಾಗ ಸರ್ಕಾರ ಏನು ಉತ್ತರ ಕೊಡುತ್ತೆ, ಆಳುವ ಸರ್ಕಾರ ಏನು ಉತ್ತರ ಕೊಡುತ್ತೆ, ಅದು ಡೇಟಾ ರೆಕಾರ್ಡ್ ಆಗುತ್ತೆ. ರಾಷ್ಟ್ರದ ಜನ ನೋಡ್ತಾರೆ, ನೀವೇನು ಉತ್ತರ ಕೊಡ್ತಾ ಇದ್ದೀರಾ, ನೀವೇನು ಇದು ಮಾಡ್ತಾ ಇದ್ದೀರಾ ಅಂತ ಸಂಸತ್ನಲ್ಲೇ ತಾವು ಪ್ರಶ್ನೆನ ಕೇಳಕ್ಕೆ ತಾವು ತಯಾರಿಲ್ಲ, ಅಲ್ಲಿಂದನೇ ಓಡೋಗ್ತೀರಾ, ಆಚ ಕಡೆ ಬಂದು ಪ್ರತಿಭಟನೆ ಮಾಡ್ತೀರಾ. ದೇಶದ ಜನ ನಿಮ್ಮನ್ನ ಚುನಾಯಿತವಾಗಿ ಮಾಡಿರೋದಕ್ಕೆ ಜನರ ಬಗ್ಗೆ ನೀವು ನಿಮ್ಮ ಜನರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ, ಸಂವಿಧಾನದ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಮಾತಾಡಿದ್ರು ಒಂದು ಭಾಗ ಹೌದು. ಇದು ದೇಶದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಮಾಡಿರ್ತಕ್ಕಂಥ ಗಂಭೀರ ಆರೋಪ. ಯಾರ ಡೇಟಾ ಇದು? ಯದುಕುಮಾರ್ ಡೇಟಾ ಅಲ್ಲ, ನಟರಾಜ್ ಗೌಡ್ರ ಡೇಟಾ ಅಲ್ಲ. ಇದು ಎಲೆಕ್ಷನ್ ಕಮಿಷನ್ಗೆ ಅರ್ಜಿ ಹಾಕೊಂಡು ಅವ್ರು ಮಾಡಿರಬೇಕಾದ್ರೆ ನಾನು ಹೇಳ್ತಿರೋದು, ಅವ್ರು ಸದನದಲ್ಲಿ ಮಾಡ್ತಾ ಇದ್ದಾರೋ, ಬೀದಿಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೋ, ಫ್ರೀಡಮ್ ಪಾರ್ಕಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಹೇಳ್ತಾ ಇದ್ದಾರೋ ಬೇರೆ ವಿಚಾರ. ಅದು ನಮಗೆ ಇಮ್ಮೆಟೀರಿಯಲ್, ಅದು ನನಗೆ ಅದು ಬೇಕಾಗೂ ಇಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ಅದು ನೀವು ಅವ್ರು ರಾಂಗ್ ಅಂತ ಪ್ರೂವ್ ಮಾಡಬೇಕಾದ್ರೆ ಸೇಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ BJP ಅರ್ಜಿ ಹಾಕೋಬೇಕು. ಇಂಥ ಸುಳ್ಳು ಹೇಳ್ತಾ ಇದ್ದಾನೆ ಈ ಮನುಷ್ಯ, ನೀವು ನನಗೆ ಡೇಟಾ ಕೊಡಿ, ಮಹದೇವಪುರ ತಾನೆ, ನಾನು ಇಡ್ತೀನಿ ನೋಡಿ ಅಂತ ನಿಮ್ಮವ್ರು ಯಾರು ಚಾಲೆಂಜ್ ಮಾಡ್ತಾ ಇಲ್ಲ? ವೈ ಸರ್, ನಾವು ಹೇಳ್ತಾ ಇರೋದಂಥದ್ದು ನೀವು ನಿಮ್ಮ ಅಕ್ರಮ ಆಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀರತ್ತಾನೆ. ನೀವು ಆಸ್ ಅ ಲೀಡರ್ ಆಫ್ ಆಪೋಸಿಷನ್ ಯು ಹ್ಯಾವ್ ಆಲ್ ದ ರೈಟ್ಸ್. ನೀವು ಚುನಾವಣೆ ಆಯೋಗಕ್ಕಾಗ್ಬೋದು, ನಂತರ ಕೋರ್ಟ್ಗಾಗ್ಬೋದು ಹೋಗಿ ಯಾವ್ದು ಏನು ಅಕ್ರಮ ಆಗಿದೆ ಅಂತ ನೀವು ಸಾಬೀತು ಮಾಡ್ರಲ್ಲ. ನೀವು ಸಾಬೀತು ಮಾಡ್ರಲ್ಲ ಸರ್. ಹಾಗಾದ್ರೆ ಚುನಾವಣೆ ಮುಂಚೆನೂ ಪರಿಷ್ಕೃತವಾದದ್ದು ಅಂತ ಒಂದು ಚುನಾವಣೆ ಪಟ್ಟಿ ಎಲ್ಲ ಇದ್ರದ್ದು ಮತದಾನ ಕ್ಷೇತ್ರದ ಇರುತ್ತಲ್ಲ ಸರ್, ಅಲ್ಲಿ ಅವಾಗ BLA ಆಗ್ಬೋದು, BLO ಆಗ್ಬೋದು, ಅವ್ರಿಗೆ ಸಂಪೂರ್ಣ ಅಧಿಕಾರ ಆಗುತ್ತೆ. ಇವ್ರು ನಕಲಿ ಮತದಾರರು, ಇವ್ರು ನಕಲಿ ಅಲ್ಲ, ಇವ್ರ ಅಡ್ರೆಸ್ ತಪ್ಪಿರುತ್ತೆ. ಪ್ರತಿಯೊಂದು ಒಬ್ಬ ರಾಷ್ಟ್ರೀಯ ಪಕ್ಷದವ್ರಿಗೆ ಯಾರೇ ಆಗಲಿ ಅಪಾಯಿಂಟ್ ಮಾಡಿರ್ತಾರೆ. ಅದರಲ್ಲಿ ದಟ್ person has got every right to tell who is wrong and who is right. And ಅದನ್ನ ಪರಿಷ್ಕರಣೆ ಮಾಡಿ ಚುನಾವಣಾ ಅಧಿಕಾರಿಗೆ ಯಾರು ರಾಜ್ಯ ಸರ್ಕಾರ ಏನಿರುತ್ತೆ ಅವರೇ ಇದು ಮಾಡದಿರೋ. BJP ಕಡೆಯಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಳೆದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ಟಾ? ಕರೆಕ್ಟ್ ಸರ್. ಬಿ ಸ್ಪೆಸಿಫಿಕ್. ಐ ಆಮ್ ವೆರಿ ಸ್ಪೆಸಿಫಿಕ್. ಎಲ್ಲೂ ಏನು ತಪ್ಪು ನಡೆದಿಲ್ಲ. BJP ಸರ್, ವಿ ಆರ್ ವೆರಿ ಸ್ಪೆಸಿಫಿಕ್ ಸರ್. ಯಾವುದು ಅಕ್ರಮ ನಡೆದಿಲ್ಲ. ಆ ತರದ ಅಕ್ರಮದ ಎಲ್ಲಾದ್ರೂ ನೀವು ಕಂಡಿದ್ದಾಯ್ತಂದ್ರೆ ಆಸ್ ಎ ನೀವು ಮಾಧ್ಯಮ ಆಗ್ಬೋದು, ಆಸ್ ಎ ಬೇರೆ ಆಪೋಸಿಷನ್ ಆಗ್ಬೋದು, ನಮ್ಮ ಪ್ರಶ್ನೆನೇ ಇಲ್ಲ. ಇಲ್ಲಿ ರಾಹುಲ್ ಗಾಂಧಿ ನಾನೇನು ಪ್ರೆಸೆಂಟ್ ಮಾಡಿದ್ದಾರೋ ಆ ಪ್ರೆಸೆಂಟೇಷನ್ ಅವ್ರು ಹೇಳ್ತಿರುವಂತ ಡಾಟಾ, ಅದು ಅವ್ರು ಹೇಳಿರೋದೇನು? ನಾನು ನಿಮಗೆ ಗೋಲ್ಡನ್ ಆಪರ್ಚುನಿಟಿ ನಿಮ್ಗೆ ಹೇಳ್ತಾ ಇರೋದು ಇದು. ಗೋಲ್ಡನ್ ಆಪರ್ಚುನಿಟಿ. ನಾನು ರಾಹುಲ್ ಗಾಂಧಿ ಅವ್ರಿಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು 95 ಚುನಾವಣೆಗಳನ್ನ ಇಡೀ ರಾಷ್ಟ್ರದಲ್ಲಿ ಸೋತಿದ್ದೀರಾ. ನೀವು ಲಾಂಚ್ ಆಗಕ್ಕೆ ನಾವು ಒಂದು ವೇದಿಕೆ ಕೊಡ್ತಾ ಇದೀವಿ. ದಯವಿಟ್ಟು ನೀವು ಹಿಂದೆ ಮಾಡಿದಂತ ರಫೇಲ್ ಟುಸ್ ಆಯ್ತು, ಆಟೋಬಾಮ್ ಅನ್ನೋದು ಅದೆಲ್ಲ ಆಯ್ತು. ಅವ್ರು ಏನ್ ಕ್ಲೈಮ್ ಮಾಡಿದ್ರೆ ಅದಕ್ಕೆ ಮಾತ್ರ ರಫೇಲ್ ಕೂತ್ಕೋತೀರಿ, ಇನ್ನೊಂದಿನ ಮಾತಾಡೋಣ. ಹಾಗಿರ್ಬೇಕಾದ್ರೆ ನೀವು ದೇಶದ ಜನಕ್ಕೆ ಅಟೋನಮಸ್ ಬಾಡಿಯಾಗೆ ಏನು ನೇಮಿಸಿರೋಂಥದ್ದನ್ನ ಅದನ್ನ ರಾಷ್ಟ್ರೀಯ ಪಕ್ಷಗಳು ಗೌರವಿಸಬೇಕಾಗ. ಹಾಗಾದ್ರೆ ಅದೇ ಅಟೋನಮಸ್ ಬಾಡಿಯಲ್ಲಿ 60 ವರ್ಷ 70 ವರ್ಷ ಎಲೆಕ್ಷನ್ ನಡೀತಲ್ಲ, ಅವಾಗ ಯಾವ್ದು ಆಗೇ ಇಲ್ವಾ ಸರ್? ಅಲ್ಲಿ ಅವಾಗ ಯಾವ್ದು ಆಗೇ ಇಲ್ವಾ? ಬೂತ್ ಕ್ಯಾಪ್ಚರಿಂಗ್, ಬೂತ್ ರಿಗ್ಗಿಂಗ್ ಅನ್ನೋದನ್ನ ನಾವು ಸಾವಿರಾರು ಬಾರಿ ನೋಡಿದೀವಲ್ಲ. ಅದಲ್ಲಿ ಪರಿಸ್ಥಿತಿ ಏನ್ ಹೇಳಕ್ ಆಗ್ತಿರ್ಲಿಲ್ಲ. ಅವಾಗ ರಾಜ್ಯದ ಜನ ಕೇಳಬೇಕು, ಅವ್ರಿಗೆ ಅದೇ ಪರಿಸ್ಥಿತಿಯಲ್ಲಿ ಅವ್ರು ಹೇಳ್ತಾ ಇದಾರಲ್ಲ ಸರ್. ಹಾಗಾದ್ರೆ ಸರ್, ಹಾಗಾದ್ರೆ EVM ಮಿಷನ್ಸ್ ಬಂದಿದ್ದು 2014 ಅಲ್ಲ, ಇಲ್ಲ 2004 ಅಲ್ಲ? ಇದಿಷ್ಟು EVM ದ ಮತಗಳ್ತನದ ಸರ್. ಮೊದಲು ಹೇಳಿದ್ದು EVM ಅಂತ, ಮತಗಳ್ತನಕ್ಕೆ ಬಂದ್ರು. EVM ಆಗೋಯ್ತು, ಇವಾಗ ಮತಗಳ್ತನಕ್ಕೆ ಬಂದಿದೆ. ನಟರಾಜ್ ಗೌಡ್ರೆ, ನಾನು ಬಹಳ ಸ್ಪೆಸಿಫಿಕ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ರಫೇಲ್ ಅಂತ ಬರ್ತಾರೆ, ರಫೇಲ್ಗೆ ಬರೋಣ. ಬೇರೆ ಏನೇನೋ ಮುಡ ಅಂತ ಹೇಳ್ತೀರಾ. ನಾನು ಆ ಮುಡಾಗೂ ನಾನು 100 ಬಾರಿ ಡಿಬೇಟ್ ಮಾಡಿಬಿಟ್ಟಿದ್ದೀನಿ. ಈ ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡೋದಾದ್ರೆ, ಇವ್ರು ಹೇಳ್ತಿರೋದು ಲೋಕಸಭೆಯಲ್ಲಿ ಅಷ್ಟೆಲ್ಲ ಮಾತಾಡೋಕೆ ಅವಕಾಶ ಇದೆ ಅವರಿಗೆ. ಅವರು ಅಪೋಸಿಷನ್, ಲೀಡರ್ ಆಫ್ ದಿ ಅಪೋಸಿಷನ್ ಇವರು. ಅಲ್ಲಿ ಯಾಕೆ ಮಾತಾಡೋದು ಅಂತ ಒಂದು ಇರಲಿ, ಅವ್ರು ಬೀದಿಲೇ ಮಾತಾಡಲಿ. ನಾಳೆ ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂತ್ಕೊಂಡು ಅವ್ರು ಮಾತಾಡಿದ್ರು, ಇದೇ ಪ್ರಶ್ನೆ ನಾನು ಕೇಳೋದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ನಡೆ ಏನು? ನೀವೀಗ ಇಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಬರ್ತಾ ಇದ್ದೀರಿ. ಹೌದು, ಎಲೆಕ್ಷನ್ ಕಮಿಷನ್ ಅತೀತ ಅಂತ ನಾನು ಭಾವಿಸಿಲ್ಲ. ಚುನಾವಣೆ ನಡೆಸಬೇಕು, ದೇಶದಲ್ಲಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಬರಬೇಕು ಅಂದರೆ ಅದು ಒಂದು ವಾಹಿನಿ, ಕರೆಕ್ಟ್, ಒಂದೊಂದು ದಾರಿ. ಆ ದಾರಿ ಸರ್ವಸಮ್ಮತ ಒಪ್ಪಿರ್ತಕ್ಕಂಥ ಒಂದು ದಾರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳಿದ್ದಿದೆ. ಹೌ ಅಥೆಂಟಿಕೇಟೆಡ್ ದಿಸ್ ಥಿಂಗ್ ಅಂತ. ಈಗ ನೋಡಿ, ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಬಹಿರಂಗ ಪಡಿಸಿರ್ತಕ್ಕಂಥ ಎಲ್ಲ ಸಾಕ್ಷಿಗಳು ಚುನಾವಣಾ ಆಯೋಗದ ಬಳಿ ಇದ್ದಾವೆ. ಅಲ್ಲಿರ್ತಕ್ಕಂತಹ ಮಾಹಿತಿಯನ್ನೇ ನಾವು ಕ್ರೋಢೀಕರಿಸಿ ವಿಂಗಡಿಸಿ ಇವತ್ತು ಈ ಮಾಹಿತಿಯನ್ನ ಹೊರಗಡೆದೀವಿ. ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವಂತೆ, ಅವ್ರ ಬಗ್ಗೆ ಒಂದು ರೀತಿಯಲ್ಲಿ ಗಂಭೀರವಾಗಿರತಕ್ಕಂಥ ಅನುಮಾನ ಮೂಡುವಂತೆ ರಾಹುಲ್ ಗಾಂಧಿ ಪ್ರಶ್ನೆ ಎತ್ತಿರೋದು. ಅಟ್ ದ ಸೇಮ್ ಟೈಮ್ ಆ ಒಂದು ಇಡೀ
ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಪಣಕ್ಕಿಟ್ಟು ಮಾತಾಡ್ತಾ ಇರ್ತಕ್ಕಂಥ ವಿಚಾರ. ಇದೇನು ಸರಳ ವಿಚಾರ ಅಲ್ಲ ಗೌಡ್ರೆ ಇದು. ಇದು ಬಹಳ ನಾವೆಲ್ಲ ಆಯ್ಕೆ ಮಾಡಿದೇವಪ್ಪ ಪ್ರಧಾನಿನ ಅಂದಾಗ ಅದು ಆಯ್ಕೆನೇ ಸುಳ್ಳು ಅಂತ ಆಗ್ಬಿಟ್ರೆ ಅವ್ರು ಹೇಳ್ತಿರೋದು ಹಂಗೆ ತಾನೇ. ಈಗ ಗಂಭೀರವಾದ ವಿಚಾರ ಇದು, ಗಂಭೀರವಾದ ಹುಡುಗಾಟ ಅಲ್ಲ ಇದು, ಹುಡುಗಾಟ ಅಲ್ಲ. ನೋಡಿ, ಚುನಾವಣಾ ಆಯೋಗ ಅನ್ನೋದು ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಚುನಾವಣೆಯನ್ನ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ ಚಲಾವಣೆ ಮಾಡುವಂಥದ್ದು. ಆ ಮತ ಚಲಾವಣೆ ಮಾಡ್ಲಿಕ್ಕೆ ಆಗ್ದಂಗೆ ಮತಗಳತನ ಮಾಡುವಂಥದ್ದು ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಜೊತೆ ಸೇರಿ ಕೈ ಸೇರಿಸಿ ಈ ಚುನಾವಣೆಯನ್ನ 2024 ಚುನಾವಣೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ. ಈಗ BLO ವಿಷಯ ಬಿಜೆಪಿ ವಕ್ತಾರರು ಮಾತಾದ್ರು. BLO ನಿಮ್ಗೆ ಏನ್ ಮಾಡ್ತಾರೆ ಅವರು, ಒಂದು ಡ್ರಾಫ್ಟ್ ರೋಲ್ ಅಂತ ಹೇಳಿ ನಿಮಗೆ ಅಕ್ಟೋಬರ್ ಅಲ್ಲಿ ಕೊಡ್ತಾರೆ ಚುನಾವಣಾ ಆಯೋಗ. ಡ್ರಾಫ್ಟ್ ರೋಲ್ ಮುಖಾಂತರ ಅಕ್ಟೋಬರ್ ನವೆಂಬರ್ ಅಲ್ಲಿ BLOಗಳು ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಅದಕ್ಕೆ ಅಡಿಷನ್ ಡಿಲಿಷನ್ ಫಾರ್ಮ್ 6 ಎಲ್ಲ ಕೊಡ್ತಾರೆ. ನಿಮಗೆ ಜನವರಿನಲ್ಲಿ ಅವ್ರೇನ್ ಮಾಡ್ತಾರೆ, ಫೈನಲ್ ರೋಲ್ ಅಂತ ಕೊಡ್ತಾರೆ. ಡ್ರಾಫ್ಟ್ ರೋಲ್ ಆದ್ಮೇಲೆ ಒಂದು ಫೈನಲ್ ರೋಲ್ ಅಂತ ಕೊಡ್ತಾರೆ. ಅದಾದ ಮೇಲೆ ಚುನಾವಣಾ ದಿನಾಂಕಗಳು ಘೋಷಣೆ ಆಯ್ತು, ಮತ್ತೆ ಎಲ್ಲ ಪ್ರಕ್ರಿಯೆಗಳಾಗೋದು. BLO ಕೆಲಸ ಮುಗ್ದೋಗಿತ್ತು. ಇವ್ರೇನ್ ಮಾಡಿದ್ರು, ಫೈನಲ್ ಎಲೆಕ್ಷನ್ ಅನೌನ್ಸ್ ಆಗಿ ಎಲೆಕ್ಷನ್ 15 ದಿನ ಇರ್ಬೇಕಾದ್ರೆ ಎಲ್ಲ ಯಾರ್ಯಾರು ಅಭ್ಯರ್ಥಿಗಳು ಅವ್ರಿಗೆ ಒಂದು ವೋಟರ್ ಲಿಸ್ಟ್ ಕೊಟ್ಟರು. ಆ ವೋಟರ್ ಲಿಸ್ಟ್ ಅಲ್ಲಿ ಜನವರಿಲಿ ಕೊಟ್ಟ ವೋಟರ್ ಲಿಸ್ಟ್ಗೂ ಆ ವೋಟರ್ ಲಿಸ್ಟ್ಗೂ ಅಜಗಜಾಂತರ ವ್ಯತ್ಯಾಸ. ಅವಾಗ ಏನು ಕಾಂಗ್ರೆಸ್ ಏನ್ ಮಾಡ್ತಾ ಇದ್ರಿ? ಕೇಳಿ, ನಾನು ಹೇಳ್ತೀನಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಚುನಾವಣೆಗೆ 15 ದಿನ ಇದೆ, ನಾವು ಚುನಾವಣೆ ಮಾಡಬೇಕೇ ಹೊರತು ಅವಾಗ ನಾವು ಏನು ಗೊತ್ತಾ, 32,000 ಓಟ್ಗಳು ಈಗ ಮಹದೇವಪುರದಲ್ಲಿ ಏನು ಆ್ಯಡ್ ಆಗಿದೆ, 32,000 ಓಟ್ಗಳು. ಅದು ಫಾರ್ಮ್ ನಂಬರ್ 6 ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಎಲ್ಲ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಾಡ್ಬೇಕಾಗಿತ್ತು, ಜನರು ಕೊಡಕ್ ಮುಂಚೆ. ಅದು ಒಂದು ಭಾಗ ಇರ್ಲಿ. ನಾವೇನ್ ಹೇಳ್ತಾ ಇದೀವಿ, ಒಂದಕ್ಕಿಂತ ಹೆಚ್ಚು ಕಡೆ ಆ ವಿಧಾನಸಭಾ ಕ್ಷೇತ್ರದ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 11,965 ಜನ ಮತದಾರರಿದ್ದಾರೆ. ಹೆಂಗೆ, ಯಾಕೆ? ಸೊ ಎಲೆಕ್ಷನ್ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ನಿಮ್ಮ ಜವಾಬ್ದಾರಿನೇ ಅದಲ್ವಾ? ಒಬ್ಬನಿಗೆ ವ್ಯಕ್ತಿಗೆ ಒಂದೇ ವೋಟ್. ಹಂಗಿರ್ಬೇಕಾದ್ರೆ, ಇಷ್ಟು ತಾಂತ್ರಿಕತೆಯಲ್ಲಿ ನಾವು ಜಾಸ್ತಿ ಬೆಳೆದಿರ್ಬೇಕಾದ್ರೆ ನಾವು ಕೇಳ್ತಾ ಇದೀವಿ, ನಿಮ್ಮನ್ನ ಏನ್ ಕೇಳಿದ್ವಿ ನಾವು, ಪಾರದರ್ಶಕವಾಗಿರ್ಲಿ ಅಂತ. ನಮಗೆ ಒಂದು ಡೇಟಾವನ್ನ ಕೊಡಿ, ಈ ಡೇಟಾ ಕೊಡಿ. ನಮಗೆ ಇಂಟರ್ನೆಟ್ ಈ ಸಾಫ್ಟ್ವೇರ್ ಇರತಕ್ಕಂಥ ಡೇಟಾ ಕೊಟ್ರೆ, ನಮಗೆ PDF ಫಾರ್ಮೆಟ್ ಅಲ್ಲಿ ಕೊಟ್ರೆ, ನಮಗೆ ಸಾಫ್ಟ್ ಕಾಪಿನಲ್ಲಿ ಕೊಟ್ರೆ ನಾವು ಅನಲೈಸ್ ಮಾಡ್ಬೋದು. ನೀವೇನ್ ಮಾಡ್ತಾ ಇದೀರಿ ಇವಾಗ ಬಂದಿರ್ತಕ್ಕ ಮಾಹಿತಿ ಏನಂದ್ರೆ, ನಿನ್ನೆಯಿಂದ ಆನ್ಲೈನ್ ಅಲ್ಲಿ ಎಲ್ಲಾ ಡೇಟಾ ಎರೇಸ್ ಆಗ್ತಾ ಇದೆ ಅಂತ ಮಾಹಿತಿ ಒಂದು ಬರ್ತಾ ಇದೆ. ಇವತ್ತು ಇನ್ನೊಂದು ಯಾವುದೋ ಒಂದು ಪ್ರತಿಷ್ಠಿತ ಚಾನಲ್ ತಮ್ಮದವ್ರೆ ಒಬ್ರು ಹೋಗಿ ಅಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. 10x10 ಚಿಕ್ಕದ 10 ಒಂದು ಮಹದೇವಪುರದಲ್ಲಿ ಒಂದು ಶೌಚಾಲಯ, ಓಟ್ ಹಾಕ್ತೀವಿ ಮತ್ತೆ ಬಾಂಗ್ಲಾದೇಶಕ್ಕೆ ಒರಿಸ್ಸಾಗ ಹೋಗ್ಬಿಡ್ತೀವಿ ನಾವು. ಅದೇ ಶೌಚಾಲಯದಷ್ಟಂತಹ ಜಾಗದಲ್ಲಿ, ಒಂದು ಶೌಚಾಲಯ ಇರತಕ್ಕಂಥ ಜಾಗದಲ್ಲಿ 80 ಜನ ಮತದಾರರು ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಹೇಗೆ ಸಾಧ್ಯ? ಆಮೇಲೆ ಆ ಜಾಗ ಯಾರ್ದು? ಬಿಜೆಪಿ ನಾಯಕಂದು. ಆ ಜಾಗ ಬಿಜೆಪಿ ನಾಯಕಂದು. ಆ ಬಿಜೆಪಿ ನಾಯಕನ ಒಂದು ಶೌಚಾಲಯದಷ್ಟು ಜಾಗದಲ್ಲಿ 80 ಜನ ಮತದಾರರಿದ್ದಾರೆ ಅಂತ ಹೇಳಿ ಒಂದು ಪ್ರತಿಷ್ಠಿತ ಚಾನಲ್ ಇವತ್ತು ಅದನ್ನು ಬಹಿರಂಗಗೊಳಿಸಿದೆ. ಇದು ಏನ್ ತೋರಿಸ್ತದೆ? ಅಕ್ರಮ ಅಂತ ತೋರಿಸಲ್ವಾ? ಈಗ ಯಾರು ಹೊಣೆಗಾರಿಕೆ, ಯಾರು ಉತ್ತರ ಕೊಡಬೇಕು? ನಾವು ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದು 25 ಕ್ಷೇತ್ರಗಳಲ್ಲಿ 30,000 ಅಂತರ್ಗಿಂತ ಕಮ್ಮಿ ಸೋತಿದೆ ನಾವು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ. ಆ 30 ಕ್ಷೇತ್ರಗಳಲ್ಲಿ ಸೋತಿದ್ರು ಬಿಜೆಪಿ ಅವರು ಅಂತ ತಿಳ್ಕೊಳ್ಳಿ, ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ ಇವತ್ತು. ಇದು ಗಂಭೀರವಾದ ಪ್ರಶ್ನೆ ಇದೆ. ನಾವು ಹುಡುಗಾಟಿಕೆ ಮಾತಾಡೋದು ಬೇಡ. ಇವತ್ತೇನು ಅಂಕಿಅಂಶ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು, ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರ, ಬಿಜೆಪಿ ಪಕ್ಷ ಜನತೆಗೆ ಉತ್ತರ ಕೊಡಬೇಕು. ಕೇವಲ ನಮಗಲ್ಲ, ಕೇವಲ ಬಿಜೆಪಿ ಕಾಂಗ್ರೆಸ್ ವಿರೋಧ ಪಕ್ಷದವರಿಗಲ್ಲ, ಜನತೆಗೆ ಉತ್ತರ ಕೊಡಬೇಕು. ಒಂದು ದೇಶದಲ್ಲಿ ಚುನಾವಣಾ ಆಯೋಗ ಅದು ಬಹಳ ಪವಿತ್ರ ಸ್ಥಾನ ಇದೆ ಅದಕ್ಕೆ. ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದೇ ದೇಶದ ಭವಿಷ್ಯ. ಅವ್ರು ಯಾವ ಥರ ಚುನಾವಣೆ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟು, ಅಥವಾ ರಾಹುಲ್ ಆರೋಪಿಸಂತೆ ಒಂದು ವೇಳೆ ತಪ್ಪಾಗಿದ್ರೆ ತಪ್ಪು ಯಾರು ಮಾಡೋದು ತಪ್ಪೇನೆ. ಅದರ ಫಲಾನುಭವಿಗಳು ಎಕ್ಸ್ ಪಕ್ಷ ಇರಲಿ, ನಾಳೆ ವೈ ಪಕ್ಷ ಇರಲಿ, ನಾಳೆ ಝಡ್ ಪಕ್ಷ ಇರಲಿ, ಇಡೀ ವ್ಯವಸ್ಥೆಗೆ ಅದು ತೊಂದರೆ ಆಗುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಡುತ್ತೆ. ನಿಮ್ಮ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಸರ್, ನಮ್ಮ ಸ್ಟ್ಯಾಂಡ್ ಏನಂದ್ರೆ ಸದ್ಯಕ್ಕೆ ಒಂದು ರಾಜ್ಯದಲ್ಲಿ ಇವರು ಸಪೋರ್ಟ್ ಕೊಟ್ಟಿರ್ಬೋದು, ಸಪೋರ್ಟ್ ಇಲ್ಲದೆ ಇರ್ಬೋದು, ಬೇರೆ ವಿಚಾರ. ಅದೆಲ್ಲ ಸೆಕೆಂಡ್. ರಾಹುಲ್ ಗಾಂಧಿ ಆರೋಪದ ಬಗ್ಗೆ ತಾವು ನಂಬುತ್ತಿದ್ದೀರಾ ಇದನ್ನ, ಅಥವಾ ಸುಳ್ಳು ಇದು ಕಟ್ಟುಕತೆ ಅಂತ ಹೇಳ್ತಿದ್ದೀರಾ ಅಂತ? ಇಲ್ಲ, ಇದು ರಾಹುಲ್ ಗಾಂಧಿ ಮಾಡ್ತಿರೋ ಆರೋಪ ನಿಜಾನೇ, ಇದೇನು ತಪ್ಪೇನಿಲ್ಲ. ಏನಕ್ಕಂದ್ರೆ ಇದ್ದಕ್ಕಿದ್ದಂಗೆ ರಾಹುಲ್ ಗಾಂಧಿಗೆ ಜ್ಞಾನೋದಯ ಆಗಿದೆ ಇಲ್ಲ, ಅದು ನಮ್ಗೆ ಆಶ್ಚರ್ಯ ಬರ್ತಾ ಇದೆ. ಏನಕ್ಕಂದ್ರೆ ಕಳೆದ 6 ತಿಂಗಳಿಂದ ಅವ್ರಿಗೆ ಏನೋ ಅದ್ರ ಬಗ್ಗೆ ಮಾತಾಡಬೇಕು. ಆ ಡೇಟದ ಬಗ್ಗೆ ರಾಹುಲ್ ಗಾಂಧಿ ಯಾರು? ಅಪೋಸಿಷನ್ ಲೀಡರ್ ಅಂದ್ರೆ ಎಲ್ಲರಿಗೂ ಲೀಡರ್ ಅವರು. ಯಾವ್ದಾದ್ರು ಪಕ್ಷ ಇರಲಿ, ಎಲ್ಲರಿಗೂ ಲೀಡರ್ ಅಂದಮೇಲೆ ಲೀಡರ್ ತರ ಕೆಲಸ ಮಾಡಬೇಕು. ಡೆಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ಡೆಲ್ಲಿಯಲ್ಲಿ ಎಲೆಕ್ಷನ್ಗಳು ನಡೀತು 6 ತಿಂಗಳು ಮುಂಚೆ. ಆ ಎಲೆಕ್ಷನ್ ಟೈಮಲ್ಲಿ ನಾವು ಪ್ರೂಫ್ ಜೊತೆಲಿ ತಗೊಂಡು ಬಂದು
ಆಚೆ ಮಾತಾಡಿದ್ವಿ. ಇವಾಗ 10 ಮನೆಯಲ್ಲಿ 100 ಜನ ಏನೋ ಇದಾರಂತ ಇವರು ಇಷ್ಟು ಪ್ರೂಫ್ಗಳಿದೆ ಅದು ಇದೆ ಅಂತ ಮಾತಾಡ್ತಾ ಇದಾರಲ್ಲ, ನಾವು ಯಾವ ತರ ಪ್ರೂಫ್ ತಗೊಂಡ್ ಬಂದಿದ್ವಿ ಅಂದ್ರೆ ಬಿಜೆಪಿ ಕ್ಯಾಬಿನೆಟ್ ಮಿನಿಸ್ಟರ್ ಡೆಲ್ಲಿಯಲ್ಲಿ ಇರೋದು, ಲೋಕಸಭಾ ಟೈಮ್ ಅಲ್ಲಿ ಬರೀ 3 ಓಟ್ ಇರುತ್ತೆ ಅವ್ರ ಹತ್ರ, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 33 ಓಟ್ಗಳು ಆಡ್ ಆಗುತ್ತೆ ಅದೇ ಅಡ್ರೆಸ್ ಅಲ್ಲಿ. ಅದ್ರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನ್ಗೆ ಕಡಿಮೆ ಅಂದ್ರೂ ಒಂದು 30 ಸಲ ಹೋಗಿ ಭೇಟಿ ಆಗ್ತೀವಿ ಪ್ರೂಫ್ ಜೊತೆಯಲ್ಲಿ, ನೋಡಿ ಈ ತರ ಆಗ್ತಾ ಇದೆ ಅಂತ. ಯಾವ್ದಕ್ಕೂ ಉತ್ತರನೇ ಕೊಡಲ್ಲ ಎಲೆಕ್ಷನ್ ಕಮಿಷನ್. ಇವಾಗ ಇನ್ನೊಂದು ರೂಲ್ಸ್, ಇವಾಗ ಫಾರ್ಮ್ 7 ಯಾರಿಗಾದ್ರೂ ಡಿಲಿಟೇಷನ್ ಮಾಡಿಸ್ಬೇಕಂದ್ರೆ ಒಂದು ವ್ಯಕ್ತಿ ಕಡಿಮೆ ಅಂದ್ರೆ ಒಂದು 10 ಜನಕ್ಕೆ ಮಾಡ್ಬೋದು. ಅದಕ್ಕಿಂತ ಮೇಲೆ ಅವ್ನು ಏನಾದ್ರೂ ಫಾರ್ಮ್ ಕೊಟ್ರೆ ಅದ್ರ ಮೇಲೆ ಅನುಮಾನ ಬರುತ್ತೆ. ಓಕೆ, ಡೆಲ್ಲಿಯಲ್ಲಿ ಫಾರ್ಮ್ 7 10,000 ಜನಕ್ಕೆ ಬಿಜೆಪಿ ಒಬ್ರು ಮೆಂಬರ್ ತಗೊಂಡೋಗಿ ಕೊಡ್ತಾರೆ. ಅದ್ರ ಬಗ್ಗೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ರೆ ಎಲೆಕ್ಷನ್ ಕಮಿಷನ್ಗೆ ಏನು ಉತ್ತರನೇ ಕೊಡಲ್ಲ. ಮತ್ತೆ ಯಾರಿಗೋಗಿ ಕಂಪ್ಲೇಂಟ್ ಕೊಡಬೇಕು? ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಒಂದ್ ಸ್ಟೇಷನ್ ಅದರಲ್ಲಿ ಕೆಲಸ ಮಾಡೋ ಜನ ಎಲ್ಲ ಸೇರ್ಕೊಂಡು ಕಳ್ತನ ಮಾಡ್ತಾರೆ, ನಾವು ಅವ್ರ ಹತ್ರನೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು. ಆ ಪರಿಸ್ಥಿತಿ ತಗೊಂಡ್ ಬಂದ್ ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇರೋ ಆರೋಪ ಏನ್ ಸುಳ್ಳಿಲ್ಲ, ನಾವು 6 ತಿಂಗಳ ಮುಂಚೆನೆ ಹೇಳಿದೀವಿ. ಅಂತ ಟೈಮಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಎಲ್ಲೂ ಟಟುಕ್ ಪಿಟುಕ್ ಅನ್ನಿಲ್ಲ. ಇವಾಗ ಇವ್ರ ಮೇಲೆ ಏನೋ ಸ್ವಲ್ಪ ಇದಾಗಿದೆ ಅಂದಿದ ತಕ್ಷಣ ಬಂದು ಮಾತಾಡ್ತಾ ಇದ್ರೆ, ರಾಹುಲ್ ಗಾಂಧಿ ದೇಶದ ಪರವಾಗಿ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತಾ ಇರೋದು. ದೇಶದ ಪರವಾಗಿ ಮಾತಾಡಬೇಕಾಗಿತ್ತು, 6 ತಿಂಗಳ ಮುಂಚೆ ಮಾತಾಡಬೇಕಾಗಿತ್ತು. ಟೈಮಲ್ಲಿ ಮಾತಾಡಿಲ್ಲ, ಮಹಾರಾಷ್ಟ್ರ ಟೈಮಲ್ಲಿ ಮಾತಾಡಿಲ್ಲ. ಲೀಡರ್ ಅಂದ್ರೆ ಬರೀ ಕಾಂಗ್ರೆಸ್ ಲೀಡರ್. ನಮಗೆ ನೆನಪಿರುವಂತೆ ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ದಾರೆ. ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ದು ನಾವೆಲ್ಲ ಮಾತಾಡಿದ ಮೇಲೆ, ಇಂಡಿಯಾ ಅಲೈನ್ಸ್ ಅಲ್ಲಿ ಇರೋ ಒಗ್ಗೂಟದಲ್ಲಿ ಎಲ್ಲ ಸೇರ್ಕೊಂಡು ಮಾತಾಡಿದ ಮೇಲೆ ರಾಹುಲ್ ಗಾಂಧಿ ಅವ್ರು ಬಂದು ಮಾತಾಡಿರೋದು. ಮೊದಲು ರಾಹುಲ್ ಗಾಂಧಿ ಅವ್ರು ಮಾತಾಡಿಲ್ಲ. ಎಲ್ಲ ಕಡೆ ನಡೀತಾ ಇದೆ ಸರ್, 20 ಲಕ್ಷ ಎಲ್ಲ ಎಲೆಕ್ಷನ್ಗಳಾಗ್ಲಿ. ಬಹಳ ಸರಳವಾದ ಪ್ರಶ್ನೆ ಇದೆ ಇಲ್ಲಿ. ರಾಹುಲ್ ಗಾಂಧಿ ಡೆಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದವರು ಪ್ರಶ್ನೆಗಳನ್ನ ಎತ್ತಿದಾಗ ದನಿಗೂಡಿಸ್ಲಿಲ್ಲ. ಹೌದು, ಅವ್ರಿಗೆ ತೊಂದರೆ ಆಯ್ತು, ಅವ್ರು ಬಂದಿದ್ದಾರೆ. ಈಗ ನಿಜ, ನಿಮಗೆ ತೊಂದರೆ ಆದಾಗ ನೀವು ಮಾತಾಡಿದ್ರಿ, ಅವ್ರಿಗೆ ತೊಂದರೆ ಆದಾಗ ಅವ್ರು ಮಾತಾಡಿದ ಕನ್ಸಿಡರ್ ಮಾಡ್ತೀರಾ. ನಮಗೆ ತೊಂದರೆ ಆದಾಗ ಅವ್ರು ಮಾತಾಡ್ಲಿಲ್ಲ, ಈಗ ಇವ್ರಿಗೆ ತೊಂದರೆ ಆದಾಗ ಇವ್ರು ಮಾತಾಡ್ತಾ ಇದ್ದಾರೆ, ಇದೇನು ವ್ಯಾಲಿಡ್ ಅಲ್ಲ ಅಂತ ಹೇಳ್ತಿದ್ದೀರಾ? ರಾಹುಲ್ ಗಾಂಧಿ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದೀವಿಲ್ಲ, ನಾವು ಇವ್ರ ತರ ಮಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ ನಿಜ ಅಂತ ಹೇಳ್ತಾ ಇದೀವಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಮೇಲೆ ಅವರು ಒಂದು ಇದು ತಗೊಂಡ್ ಬಂದು ಇಕ್ಕಿದ್ದಾರೆ ಕ್ವಶನ್ ಮಾರ್ಕ್. ಇವ್ರು ಆಯ್ಕೆ ಆಗಿರೋದು ಕರೆಕ್ಟಾ ಇಲ್ಲ ಅಂತ. ಅವ್ರು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಪ್ರೂವ್ ಮಾಡಬೇಕು ಎಲೆಕ್ಷನ್ ಕಮಿಷನ್. ಗೋಸ್ಟ್ ವೋಟರ್ ಇದು ಈಗ ಈ ಎಲೆಕ್ಷನ್ ಟೈಮಲ್ಲಿ ಬೂತ್ಗಳ ಬಳಿಯಲ್ಲಿ ಯಾರೋ ಬಸ್ಸಲ್ಲಿ ಜನ ಬಂದುಬಿಟ್ಟಿದ್ರು, ಯಾರೋ ಬಿರಿಯಾನಿ ಪ್ಯಾಕೆಟ್ ಕೊಟ್ಬಿಟ್ಟಿದ್ರು, ದುಡ್ಡು ಹಂಚಿಬಿಟ್ರು, ಈ ಥರ ಗುರುತಿಗೆ ಓಟ್ ಹಾಕು ಅಂತ ಹೇಳಿ ಸನ್ನೆ ಮಾಡಿಬಿಟ್ಟ, ಬೂತೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ರಿಗ್ಗಿಂಗ್ ನಡೆದು ಬಿಡ್ತು. ಇದೆಲ್ಲ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆರೋಪಗಳನ್ನು ನಾವು ಮತದಾನದ ಸಂದರ್ಭದಲ್ಲಿ ನಾವು ಕೇಳ್ತಾನೆ ಇರ್ತೀವಿ. ನಮಗೇನು ಆಶ್ಚರ್ಯವೂ ಇಲ್ಲ, ಆಘಾತವೂ ಇಲ್ಲ, ಒಂದು ಸುದ್ದಿಯಾಗದು ನಾವು ಹೇಳ್ತಾನೆ ಇರ್ತೀವಿ. ಬಟ್ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಇಲ್ಲಿ ಪ್ರಶ್ನೆ ಏನು ಅಂದರೆ, ರಾಹುಲ್ ಗಾಂಧಿನೇ ಯಾರೋ ಈ ಬೂತ್ ಏಜೆಂಟ್ಗಳು, ನಟರಾಜ್ ಗೌಡರು ಒಂದು ಬೂತಲ್ಲಿ ಕೂಡಿಸಿರ್ತಾರೆ, ನಟರಾಜ್ ಗೌಡರು ಎಷ್ಟು ಜನ ಬಂದು ವೋಟ್ ಮಾಡಿದ್ರು, ಏನಪ್ಪ ನಿಮ್ದು ಯಾವ ಲಿಸ್ಟ್ ಇದೆ ಕೊಡು ಅಂತ ಹೇಳಿ ಆ ಲಿಸ್ಟ್ ತಗೊಂಡು ನೋಡಿ, ಇಲ್ಲಿ 2 ವೋಟರ್ ಹಿಂಗೆ ಆಗಿಬಿಟ್ಟಿದ್ದಾರೆ, ಡಿಲೀಷನ್ ಆಗಿಬಿಟ್ಟಿದೆ, ಅಡಿಷನ್ ಆಗಿಬಿಟ್ಟಿದೆ, ತೋರಿಸೋದು ಬೇರೆ. ಎಲೆಕ್ಷನ್ ಕಮಿಷನ್ಗೆ ನೇರವಾಗಿ ಒಂದು ಅರ್ಜಿಯನ್ನು ಹಾಕ್ಕೊಂಡು ಆ ಡಾಟಾ ತಂದು ಮಾತನಾಡುವುದು ಬೇರೆ. ಇವರೇನು ಹೇಳ್ತಿದ್ದಾರೆ, ಆಯ್ತಪ್ಪ ನಾವು 15ರಿಂದ 16 ಸೀಟ್ ಗೆಲ್ಲುವಂಥ ನಿರೀಕ್ಷೆ ಇತ್ತು, ಅದರಲ್ಲಿ ನಮಗೆ ಡೌಟ್ಗಳು ಬಹಳ ಗೆದ್ದಿದ್ದ 9, ತುಂಬ ಅನುಮಾನಗಳು ನಮಗೆ ಬಂತು. ಅನುಮಾನ ಬಂದಾಗ ಒಂದನ್ನು ರ್ಯಾಂಡಮಾಗಿ ಪಿಕ್ ಮಾಡ್ಕೊಂಡ್ವಿ ನಾವು, ರ್ಯಾಂಡಮ್ ಆಗಿ. ಭಾಳ ಅಂತರ ಕಡಿಮೆ ಇತ್ತು ನಮ್ಮ ಮಹದೇವಪುರದಲ್ಲಿ ವಿಧಾನಸಭಾ ಕ್ಷೇತ್ರ ಕನ್ಸಿಡರ್ ಮಾಡಿದಾಗ. ಇಲ್ಲೇ ಈ ಥರ ಸಾವಿರಾರು ಓಟ್ಗಳು ಈ ಥರ ಮೋಸ ಆಗಿಬಿಟ್ರೆ ನಮ್ಮ ಗತಿ ಏನು? ದೇಶಾದ್ಯಂತ ಎಷ್ಟು ನಡೆದಿದೆ? ನಮಗೆ ಬೇಕಿದ್ದಿದ್ದು ಒಂದು 30-35 ಸೀಟ್ ಅಷ್ಟೇ. ಅದರಲ್ಲೂ ನರೇಂದ್ರ ಮೋದಿ ಅವರು ಅಥವಾ BJP ಪಕ್ಷದವರು ಎಲ್ಲೋ ಒಂದು 5,000ದಿಂದ 30,000 ಓಟ್ಗಳಲ್ಲಿ 25-30 ಸೀಟ್ ಗೆದ್ದಿದ್ದಾರೆ. ಒಂದು ವೇಳೆ ಈ ಲೆಕ್ಕಾಚಾರದಲ್ಲಿ ಅದು ನಡೆದು ಬಿಟ್ಟಿದ್ದರೆ ಇಂಡಿಯಾ ಬ್ಲಾಕ್ ಅಧಿಕಾರದಲ್ಲಿ ಇರಬೇಕಾಗಿತ್ತು. ಆಯ್ತಪ್ಪ, ಇಂಡಿಯಾ ಬ್ಲಾಕ್ ಅಧಿಕಾರದಲ್ಲಿ ಬೇಡ, ಇನ್ಯಾವುದೇ XYZ ಪಾರ್ಟಿ ಆದರೂ ಅಧಿಕಾರದಲ್ಲಿ ಇರಬೇಕಾಗಿತ್ತು, ಅವ್ರ ಕೂಟ ಆದರೂ ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಏನು ಹೇಳ್ತೀರಿ ನಿಮ್ಮ ವರ್ಷ ಇದಕ್ಕೆ? ಸರ್, ಈಗ ಅವ್ರು ಹೇಳುವಂಥದ್ರಲ್ಲಿ ಈ ಒಂದು ನೀವು ಹೇಳಿದ್ರಲ್ಲ, ನಾನು ಒಂದು ಬೂತ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದೆ ಸರ್. ನಾನು ಈ ಸರಿ 26 ವರ್ಷದಲ್ಲಿ ಸುಮಾರು ಸತಿ ಬೂತ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಒಂದೊಂದು ಅವರ್ಗು ರಾಜಕೀಯ ಪಕ್ಷಗಳ ಮುಖಂಡರಾಗ್ಬೋದು ಬಂದು ಎಷ್ಟು ವೋಟಿಂಗ್ ಆಯ್ತು, ಎಷ್ಟು ಜನ ಆಯ್ತು, ಮೇಲ್ ಏನು ಫಿಮೇಲ್ ಏನು ಅಂತ ಹೇಳುವಂಥದ್ದು ಇರುತ್ತೆ. ಆ ಡೇಟಾ ಇರುತ್ತಲ್ವ ಸರ್, ಅದ್ರಲ್ಲಿ ಅದು ಹೆಂಗ್ ರಾಂಗ್ ಆಗುತ್ತೆ ಸರ್? ಸರ್, ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಸೆಪ್ಟೆಂಬರ್ ಅಲ್ಲಿ ಏನೋ ಒಂದು ಕೊಡ್ತಾರೆ, ಆಮೇಲೆ ಸರ್ ಒಂದು ಏನಂತಾರೆ ಡ್ರಾಫ್ಟ್ ಲಿಸ್ಟ್ಗೂ ಫೈನಲ್ ಲಿಸ್ಟ್ಗೂ ಡಿಫ್ರೆನ್ಸ್ ಇರುತ್ತಲ್ವ ಸರ್? ಅಲ್ಲಿ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಏನು ಅಡಿಷನ್ ಇರುತ್ತಂತ ಲಾಸ್ಟ್ ಕಾಲಮ್ನಲ್ಲಿ ಯಾವ್ದು ಅಡಿಷನ್ ಆಗೈತೆ, ಯಾವ ಡೆಲಿಷನ್ ಆಗೈತೆ ಅಂತ ಸೇರಿಸಿದಾರೆ ಅನ್ನೋದು ಇರುತ್ತೆ. ಫೈನಲ್ ಲಿಸ್ಟ್ ಅಲ್ಲಿ ಯಾವ ಸೇರಿಸಿರೋದಂತ ಇರುತ್ತೆ. ಅದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಇರುತ್ತಲ್ಲ ಸರ್. ಇನ್ಯಾವ್ದು ಡೇಟಾ ಇವರಿಗೆ ಸಿಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇರುವಂತದ್ದು. ಆಮೇಲೆ ಇವತ್ತು ತಾವು ಹೇಳಿದ್ರು ಒಂದೇ ಮನೆಯಲ್ಲಿ 80 ಜನ ಆತರ ಅಂತ. ಅದಕ್ಕೆ ಕ್ಲಾರಿಫಿಕೇಶನ್ಸ್ ಅಲ್ಲಿನ ಕ್ಷೇತ್ರದ ಮಾಜಿ ಶಾಸಕರು ಅರವಿಂದ್ ಲಿಂಬಾವಳಿ ಅವರು ಇವತ್ತು ಸ್ಟೇಟ್ ಆಫೀಸರ್ ಕೊಟ್ಟಿದ್ದಾರೆ, ಪತ್ರಕರ್ತರ ಮುಂದೆ ಕೊಟ್ಟಿದ್ದಾರೆ. ಅದು ಬಂದು
ಮೇಕ್ ಶಿಫ್ಟ್ ಟೆಂಟ್ ತರ ಇದ್ರಂಥದ್ದು, ಜನರು ಬರ್ತಾರೆ ಇದು ಮಾಡ್ತಾರೆ, ಅಲ್ಲಿ ಜನರು ವಾಸವಾಗಿದ್ದಂಥದ್ದು, ಅವ್ರು ವೋಟರ್ ಕಾರ್ಡ್ ಮಾಡಿಸಿದಂಥದ್ದು, ಬೇರೆ ಎಲ್ಲೂ ವೋಟ್ ಮಾಡಿರೋಂಥದ್ದಲ್ಲ, ಇಲ್ಲಿ ಮಾಡಿರೋಂಥದ್ದು ಅಂತ ಅಂದ್ಬಿಟ್ಟು ಅವ್ರು ಏನೇನೆಲ್ಲ ಕ್ಲಾರಿಫಿಕೇಶನ್ಸ್ ಕೇಳಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಂಥದ್ದು. ಆಮೇಲೆ ಈಗ ಮಹದೇವಪುರ ಕ್ಷೇತ್ರನೇ ಇದು ಮಾಡಬೇಕಾದ್ರೆ ಸರ್ 2009 ತಗೊಂಡಾಗ ನೀವು ಮೋದಿ ಅಲೆ ಅದು ಅವಾಗೇನು ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ನಲ್ಲಿ 2009ನಲ್ಲಿ. ಅವಾಗೂ ನಾವು ಬ್ಯಾಂಗ್ಳೂರ್ ಸೆಂಟ್ರಲ್ ಏನೋ ಅದು ಡಿಲಿಮಿಟೇಷನ್ ಆಗಿ ಮಹದೇವಪುರ ಬಂದಾಗ ಬ್ಯಾಂಗ್ಳೂರ್ ಸೆಂಟ್ರಲ್ ಬಂದಾಗ ಅವಾಗಲೂ ವೋಟಿಂಗ್ ಪರ್ಸೆಂಟೇಜ್ ಹೈ ಇದೆ ಸರ್. ಸೊ ಫ್ರಮ್ ದಿ 30 ವಾಟ್ ಎವರ್ ಇಟ್ ಇಸ್ ಲಿಸ್ಟಿಂಗ್ಸ್ 40% ಇಂದ ಇದ್ದು ಇವಾಗ 64 ಹಂತ ಹಂತವಾಗಿ ಇದಾಗಿರುವಂಥದ್ದು. ಆಮೇಲೆ ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರಿ ನೀವು. ನಾನು ಅಂತಲ್ಲ. ಹಾಗಾದ್ರೆ ಒಂದು ವಿಷಯ ಹೇಳ್ತೀನಿ. ಒಂದು ಕ್ಷೇತ್ರ ಇದು XYZ ಅನ್ನೋ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹೋದ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ 90% ವೋಟ್ ಬಂದಿರಲಿ, 65% ಬಂದಿರಲಿ, ದಟ್ಸ್ ನಾಟ್ ಅನ್ ಇಶ್ಯೂ. ರಾಹುಲ್ ಗಾಂಧಿ ರೈಸ್ ಮಾಡಿರೋ ಕ್ವಶನ್ ಏನು ಗೊತ್ತಾ ಇಲ್ಲಿ? ನೋಡಿ ಸ್ವಾಮಿ, ಈ ಕ್ಷೇತ್ರದಲ್ಲಿ ಒಂದೊಂದೇ ವಿಳಾಸದಲ್ಲಿ ಇಷ್ಟು ಜನ ಬಂದು ವೋಟ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1, ನೀವಾಗಲೇ ಬೂತ್ ಏಜೆಂಟ್ ಬಗ್ಗೆ ಮಾತಾಡಿದ್ರಿ. XYZ ಅನ್ನೋ ಮತದಾರ ನಿಮ್ಮ ಮುಂದೆ ಬರ್ತಾನೆ, ಇದೇ ಹಿಂಗೆ ಕೂತಿರ್ತಾರೆ ಬೂತಲ್ಲೂ ಕೂಡ ಕೂತಿರ್ತಾರೆ. ಈ ಕಡೆ ಚುನಾವಣಾ ಅಧಿಕಾರಿ ಕೂತಿರ್ತಾರೆ, ಏನಪ್ಪ XYZ ನೋಟ್ ಮಾಡ್ಕೊಳ್ರಿ, 459 ನಂಬರು ನಟರಾಜ್ ಗೌಡ್ರು ಮಾರ್ಕ್ ಮಾಡ್ತಾರೆ, 459 ಓಕೆ ಅಂತಾರೆ. ನೆಕ್ಸ್ಟು ಇದು 459 ನಂಬರು, ಹೆಸರು ಇಂಥದ್ದು ಓಕೆನಾ, ಓಕೆ ಅಂತಾರೆ. ಅಷ್ಟಕ್ಕೆ ಮಾತ್ರ ನೀವಲ್ಲಿ ಹೌದು ಲಿಸ್ಟಲ್ಲಿ ಇತ್ತು. ಅದು ಯಾವುದು ವೋಟರ್ ಲಿಸ್ಟಲ್ಲಿ ಅದಿತ್ತು. 459 XYZ ಅನ್ನೋ ಹೆಸರಿತ್ತು. ನಟರಾಜ್ ಗೌಡ್ರು ಮಾರ್ಕ್ ಮಾಡಿದ್ರು, ಎದೂ ಮಾರ್ಕ್ ಮಾಡಿದ್ರು, ಇರ್ಷಾದು ಮಾರ್ಕ್ ಮಾಡ್ತಾರೆ. ಅದನ್ನು ನಿಮ್ಗೆ ಅಷ್ಟು ಮಾತ್ರ ಗೊತ್ತಿರೋದಲ್ಲಿ, ಅಷ್ಟು ಮಾತ್ರ ನಿಮ್ಗೆ. ರಾಹುಲ್ ಗಾಂಧಿ ಕ್ವಶನ್ ಏನಿದೆಯಲ್ಲ, ಇಲ್ಲಿ ಯಾರು ವೋಟರ್ಸ್ ಲಿಸ್ಟಲ್ಲಿ ಆ್ಯಡ್ ಆಗಿದ್ದಾರಲ್ಲ ಇವರೇ ನಕಲಿ, ಇವರೇ ಘೋಸ್ಟ್ ಅಂತ, ಇವರೇ ನಕಲಿ. ಈ ನಕಲಿಗಳ ಹೆಸರಲ್ಲಿ ಬಂದು ಅಲ್ಲಿ ವೋಟಿಂಗ್ ನಡೆದಿದೆ. ಏನು ಕಂಡುಹಿಡಿದ್ಬಿಡ್ತೀರಾ ನೀವು? ಅವಾಗ ಬರ್ತಾನೆ ಒಬ್ಬ ಮನುಷ್ಯ, ಫೋಟೋ ಇದೆ, ಬರ್ತಾನೆ. ಇದೇ ಮನುಷ್ಯ ಹೋಗ್ಬಿಟ್ಟು ಗುಜರಾತಲ್ಲೂ ವೋಟ್ ಮಾಡ್ತಾನೆ, ಇದೇ ಮನುಷ್ಯ ಹರಿಯಾಣದಲ್ಲಿ ವೋಟ್ ಮಾಡ್ತಾನೆ, ಇದೇ ಮನುಷ್ಯ ಉತ್ತರ ಪ್ರದೇಶದಲ್ಲಿ ವೋಟ್ ಮಾಡ್ತಾನೆ, ಡೆಲ್ಲಿಗೂ ವೋಟ್ ಮಾಡ್ತಾನೆ. ಗೊತ್ತಾದು ಅದು ಇದು ಗೊತ್ತದು, ಇದು ಗೊತ್ತಾಗ್ಬಿಡ್ತದು ಬೂತ್ ಏಜೆಂಟ್ಗೆ. ಕಾಲ ನಂತರ ಇದೇ ಕಾಲಕ್ಕೆ ಬೂತ್ ಇದು ವೋಟರ್ ಲಿಸ್ಟ್ ಪರೀಕ್ಷೆ ಆಗ್ತಾ ಇರ್ತಲ್ಲ ಸರ್, ಆಗ್ತಾ ಇರ್ತಲ್ಲ ಸರ್. ಅದೇ ನಿರಂತರ ಪ್ರೋಸೆಸ್ ಅಲ್ವಾ ಸರ್ ಅದು? ಇಡೀ ವಿಚಾರ ಬಿಹಾರದಲ್ಲಿ ಈ ಥರ ಆಗಿದೆ, ಅನ್ಯಾಯ ಆಗಿದೆ. 65 ಲಕ್ಷ ಜನ ವೋಟರ್ಸ್ ಈ ಥರ ಇದನ್ನ ಲಾಸ್ಟಲ್ಲಿ ಸಿವಿಯರ್ ಇಂಟೆನ್ಸಿವ್ ರಿವಿಷನ್ ಅಂತ ಏನೋ ಮಾಡಕ್ಕೆ ಕೊಟ್ಟುಬಿಟ್ಟಿದ್ದಾರಲ್ಲ, ಇದರಲ್ಲಿರೋ ಮೋಸನೇ ಇದು. ಇಲ್ಲೂ ಈ ಥರ ಮಾಡಿಕೊಂಡು ನಮಗೆ ಅನ್ಯಾಯ ಮಾಡಿದ್ರೆ ಅಂತ ಚುನಾವಣಾ ಆಯೋಗದ ಡೇಟಾ ಇಟ್ಕೊಂಡು ಮಾತಾಡ್ತಾರೆ. ಬೂತ್ ಏಜೆಂಟ್ ಪೇಪರ್ ಅಲ್ಲ ಅದು, ಇದು ಬೂತ್ ಏಜೆಂಟ್ಗಳ ಪೇಪರ್ ಅಲ್ಲ, ಕಾಂಗ್ರೆಸ್ ಬೂತ್ ಏಜೆಂಟ್ಗಳ ಪೇಪರ್ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಡೇಟಾ. ಸರ್, ನೀವು 65 ಲಕ್ಷದ ಏನು ಮಿಸ್ಸಿಂಗ್ ಅಂತ ಬಿಹಾರದ ಬಗ್ಗೆ ಹೇಳ್ತಾ ಇರಲ್ಲ, ಅದಕ್ಕೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಕೊಟ್ಟಿದೆ. ಯಾರು ಡೂಪ್ಲಿಕೇಶನ್ಸ್ ಇದೆ, ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ, ಯಾರು ಡೆಡ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. 65 ಲಕ್ಷ ಜನದ ಡೇಟಾ ತಂದು ಇಡಪ್ಪ ಅಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್. ಆಮೇಲೆ ಈ ಸೇನು ಎಲೆಕ್ಷನ್ ಕಮಿಷನ್ ಹೇಳಿದೆ, ದಯವಿಟ್ಟು ಇದನ್ನ ಹುಡುಕೊಡಿ ಇದೆ. ನೀವೇನು ಇದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಎಲೆಕ್ಷನ್ಸ್ ಕಮಿಷನ್ ಹೇಳಿದೆ, ಎಸ್ ವಿ ಆರ್ ರೆಡಿ ಟು ಆಡ್ ದಮ್, ಹುಡುಕೊಡಿ, ನಮ್ಗೆ ಸಿಕ್ಕಿಲ್ಲ ಹುಡುಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕೊಡ್ಬೇಕಲ್ಲ, ಕಾಂಗ್ರೆಸ್ ಆನ್ಸರ್ ಕೊಡ್ಬೇಕಲ್ಲ. ಅದಲ್ಲಿ ಇದ್ರ ಕಥೆ ಏನಿದು? ಇದ್ರ ಕಥೆ ಏನು? ರಾಹುಲ್ ಗಾಂಧಿ ಮಾಡಿದ ಆರೋಪ ಕಳೆದ ಲೋಕಸಭಾ ಚುನಾವಣೆ ಮಹದೇವಪುರ, ಅದೊಂದಕ್ಕೆ ಬರೋಣ. ನಾವು ಬೇರೆ ರಾಜ್ಯಗಳ ಬಗ್ಗೆ ಮಾಡಿದ್ದಾರೆ. ಸ್ಟಿಕ್ ಆನ್ ಟು ಮಹದೇವಪುರ. ಸರ್, ಮಹದೇವಪುರದು 2009 ಇಂದ ತಗೊಳ್ಳಿ ಸರ್. ಅದರಲ್ಲಿ 2009 ಇಂದನು ಬಿಜೆಪಿ ವೋಟ್ ಹ್ಯಾಸ್ ಗ್ರಾಜುಯಲಿ ಇನ್ಕ್ರೀಸ್ಡ್. ಅದರಲ್ಲಿ ಇನ್ಕ್ರೀಸ್ ಅಂದಾಗ ಯು ವೆರಿಫೈ ಆಲ್ ದ 4 ಎಲೆಕ್ಷನ್ಸ್. ಅದಲ್ಲಿ ಮೋದಿ ಇಲ್ದೇ ಇರಬೇಕಾಗಲೂ, ರಾಷ್ಟ್ರ ಎಲೆಕ್ಷನ್ಸ್ ನಲ್ಲಿ ಮೋದಿ ಇಲ್ದೇ ಇರಬೇಕಾದಾಗಲೂ 2009 ಎಲೆಕ್ಷನ್ಸ್ ನಲ್ಲಿ ಪಾರ್ಲಿಮೆಂಟರಿ ಸ್ಟೇಟ್ಸ್ ನಲ್ಲಿ PC ಮೋಹನ್ ಅವರು ಗೆದ್ದಿದ್ದಾರೆ. ನಟರಾಜ್ ಗೌಡ್ರ, ಈಗ ಇಲ್ಲಿ 30,000 ಮತಗಳ ಅಂತರವಿದೆ ನಮ್ಮ ಮತ್ತು ಕಾಂಗ್ರೆಸ್ನವರ ಮತ್ತು ಬಿಜೆಪಿಯವರ ಗೆಲುವಿಗೆ ಅಂತ ಹೇಳಿ ಒಂದು ಕಡೆ ಒಂದು ಆರೋಪವನ್ನು ಮಾಡ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು 35 ಸೀಟ್ಗಳಿಗೆ ಸಂಬಂಧಪಟ್ಟದನ್ನು ಮಾತಾಡ್ತಾ ಇದ್ದೀರಿ. ಎಲ್ಲ ಒಂದು 30,000 ಅಂತರದಲ್ಲಿ ಗೆಲುವು ಸೋಲು ಅಷ್ಟರಲ್ಲಿ ಡಿಸೈಡ್ ಆಗಿದೆ ಅಂತ ಹೇಳಿ. ಸೇಮ್ ವಿತ್ ಹಿಂದಿನ ಅಖಿಲೇಶ್ ಯಾದವ್ ಎಲೆಕ್ಷನಲ್ಲೂ ಕೂಡ ಇದೇ ಥರ ಆಗಿದೆ. ಉತ್ತರ ಪ್ರದೇಶ ಎಲೆಕ್ಷನಲ್ಲೂ ಕೂಡ ಅಖಿಲೇಶ್ ಯಾದವ್ ಹತ್ತಿರ ಅಖಿಲೇಶ್ ಯಾದವ್ 50ರಿಂದ 70 ಸೀಟುಗಳನ್ನು ಆ ಮನುಷ್ಯ ಸೋತಿರ್ತಕ್ಕಂಥ ಮತಗಳಂತರ 5,000 ಮತಗಳ ಅಂತರ 2000 ಅಷ್ಟೇ ಬಿಟ್ವೀನ್ BSP ಆ್ಯಂಡ್ SP ಇಷ್ಟೇ ನಡೆದಿದ್ದಲ್ಲಿ. ಸೊ ಈ 30,000 ವೋಟ್ಗಳನ್ನು ಕಾಂಗ್ರೆಸ್ಗೆ ಒತ್ತುಬಿಡ್ತಿದ್ದ ಮತದಾರ ಅಂತ ನಿಮ್ಮ ಎಣಿಕೆನಲ್ಲಿ, ಏಕೆ ಇನ್ಯಾರು ಕ್ಯಾಂಡಿಡೇಟ್ ನಿಂತಿರಲಿಲ್ಲ ಅಲ್ಲಿ ಮಹದೇವಪುರದಲ್ಲಿ? ನಾವು ಇಬ್ಬರೇ ಇದು ಮಾತ್ರ ಇತ್ತು, ಇನ್ನೆಲ್ಲರೂ ಇದೇ ಸರಿದ್ಬಿಟ್ಟಿದ್ರ ಎಲೆಕ್ಷನ್ನಿಂದ? ನಾವು ಮುಖ್ಯ ಪ್ರಶ್ನೆ ಎತ್ತಾ ಇರೋದು ಯಾವುದು ಅಂದರೆ, ಚುನಾವಣಾ ಆಯೋಗ ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾ ಇದೆಯಲ್ವಾ ಅಂತ. ಓಕೆ, ಕಾಂಗ್ರೆಸ್ ಸೋತಿದ್ದಾರೆ. ಕಾಂಗ್ರೆಸ್ ಸೋಲಕ ಕಾರಣ ಈ ಥರದ್ದು ಅಂತಲೂ ಇರಬಹುದು. ಆ 30,000 ಜನ ಅವ್ರಿಗೆ ಒತ್ತಬಹುದು, ಬೇರೆಯವ್ರಿಗೆ ಒತ್ತಬಹುದು ಅಂತ ಬೇರೆ ವಿಷಯ ಅಲ್ಲ. ಬಟ್ ಅಲ್ಲಿ ನಕಲಿ ಮತದಾರರು ಈ ಮಹದೇವಪುರದಲ್ಲೇ 40,009 ವೋಟ್ಗಳು ಮತದಾರರಿಗೆ ವಿಳಾಸ ಇಲ್ಲ, ಅವ್ರು ಕೊಟ್ಟರೆ ವಿಳಾಸದಲ್ಲಿ ಅವ್ರು ವಾಸ ಮಾಡ್ತಾ ಇಲ್ಲ. ಈಗ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಏನಂದ್ರೆ, ಕೇವಲ ಅಂಕಿಅಂಶ ತಗೊಂಡ್ಬಿಟ್ಟು ಹೇಳ್ತಾ ಇರೋದಲ್ಲ, ಗಾಳಿ ಗುಂಡು ಹೊಡಿತಾರದಲ್ಲ. ಹೌದು, 40,000 ಮನೆಗೆ ಹೋಗಿದ್ದೀರಿ. ಹೌದು, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಮಾಹಿತಿ. 40,009 ವೋಟ್ಗಳು ಆ ಅಡ್ರೆಸ್ಗಳಲ್ಲಿ ಕಳೆದ 1 ವರ್ಷದಿಂದ 10 ತಿಂಗಳಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮತದಾರರು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು. ಅಂದ್ರೆ ಆ ವಿಳಾಸದಲ್ಲಿ ಅವರು ವಾಸವಾಗಿದ್ದಾನಾ? ಇಲ್ಲ. ಓಟ್ ಇದೆ, ಆ ವಿಳಾಸದಲ್ಲಿ ಅವನಿಲ್ಲ.
ಈ ತರ ಅದು ಕೇವಲ ಅದೊಂದಲ್ಲ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ 9,000 ಮನೆಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಅಲ್ಲೂ ಕೂಡ ಮತದಾರರು ಇದ್ರ ಇನ್ನೊಂದು ಪಾಸಿಬಿಲಿಟಿ ಹೇಳ್ತಾ ನೀವು ಇದ್ದೀನಿ, ರಾಂಗ್ ಇದ್ರೆ ರಾಂಗ್ ಅಂತ ಹೇಳಿ, ರೈಟ್ ಇದ್ರೆ ರೈಟ್ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ವೋಟರ್ ಐ ಡಿ ಮಾಡಿಸಿರೋದು 10 ವರ್ಷದಿಂದ ಮಾಡ್ಸಿರ್ತಾನಪ್ಪ. ಈಗ ಎಕ್ಸಾಂಪಲ್ಗೆ ಕರೆಕ್ಟ್, ಇವತ್ತು ಇವ್ನು ಯಾವುದೋ ಮನೇಲಿ ಇರ್ತಾನ, ಅವನು Correct. ಇನ್ನೆಲ್ಲೋ ಇರ್ತಾನೆ. ಕರೆಕ್ಟ್, ವೋಟ್ ಬಂದಾಗ ಅಯ್ಯೋ ನನ್ನ ಓಟ್ ಇದೆ ಗುರು, ಓಟ್ ಬರ್ತೀನಿ ನಾನು, ಓಟ್ ಹಾಕ್ತೀನಪ್ಪ ಅಂತ ಹೇಳಿ ಬರ್ತಾನ ಅವನು. Correct. ನೀವು ಒಬ್ರು ಹಳೆ ವಿಳಾಸದಲ್ಲಿ ಅವ್ನು ರಿಜಿಸ್ಟರ್ ಮಾಡಿಸಿ ವಿಳಾಸ ಚೆಕ್ ಮಾಡಿಬಿಟ್ಟು ಈಗ ಅವನು ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ವೋಟರ್ ಇವರು ನಮ್ಗೆ ಲಿಸ್ಟ್ ಕೊಟ್ಟದ್ದು ಯಾವಾಗ ಗೊತ್ತಾ? ಮಾರ್ಚ್ 2024ರಲ್ಲಿ ಪರಿಷ್ಕೃತ ಮತದಾರರ ಪಟ್ಟಿ, ಪರಿಷ್ಕೃತ ಮತದಾರರ ವಿಳಾಸವೂ ಸೇರಿ ಪರಿಷ್ಕೃತ ಮತದಾರರ ಪಟ್ಟಿ. ಚುನಾವಣಾ ಆಯೋಗದ ಕೆಲಸ ಏನಾಗಿದ್ರೆ, BLOಗಳ ಕೆಲಸ ಏನಾಗಿದ್ರೆ, ಸರ್ಕಾರದ ಕೆಲಸ ಏನಾಗಿದ್ರೆ, ಹಂಗಂದ್ರೆ ಇವರು ಇದನ್ನ ಸರಿ ಮಾಡ್ಬೇಕಂತಾನೆ ಇರೋದು ನೀವು. ಸೊ ಇಲ್ಲಿ ಸರಿಯಾಗಿಲ್ಲ ಅನ್ನೋದು ನಿಮ್ಗೆ ಅಂಕಿಅಂಶ ತೋರಿಸ್ತಾ ಇದೆ. ನೀವು ಪರಿಷ್ಕರಣೆನೂ ಮಾಡಿಲ್ಲ, ನೀವು ಕೇವಲ ಬಿಜೆಪಿ ಕೈ ಜೋಡಿಸಿ ಒಂದು ಚಿಕ್ಕ ಶೌಚಾಲಯದಷ್ಟಂತ ಜಾಗದಲ್ಲಿ 80 ಜನಗಳ ಓಟ್ಗಳನ್ನ ನೀವು ಬಿಟ್ಟಿದ್ದೀರಾ. ನಾನು ಅಂಕಿಅಂಶನೂ ಅದ್ರೊಳಗೆ ಇರೋದ್ರಿಂದ ಯಾರು ಇದನ್ನ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಮ್ಮ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರೆ, ನೀವು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ವೋಟರ್ ಐಡಿ ನೀವು ಪಡೆದುಕೊಂಡಿರುವ ಡೇಟಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಧಿಕೃತ ಮಾಹಿತಿ ಅಂತ ಹೇಳಿ ಲಗತ್ತಿಸಿ ಮೊಹರನ್ನ ಒತ್ತಿ ನಿಮಗೆ ತಲುಪಿಸಲಾಗಿರತಕ್ಕಂತಹ ಸರ್ಟಿಫೈಡ್ ಕಾಪಿಗಳ 100ಕ್ಕೆ 100 ಸತ್ಯ. ನಾವು ತಗೊಂಡಿರ್ತಕ್ಕಂತಹ ಡೇಟಾ ಚುನಾವಣಾ ಆಯೋಗದಿಂದ ತಗೊಂಡಿರ್ತಕ್ಕಂಥದ್ದು. ಅವ್ರಿಗೆ ನಾವು ಇಡೀ ದೇಶದ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಡಿ ಅಂದ್ರೆ ಅವರು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಡ್ತಾ ಇಲ್ಲ, ಹಾರ್ಡ್ ಕಾಪಿನಲ್ಲಿ ಕೊಡ್ತಾ ಇದ್ದಾರೆ. ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಡಿ, ಎಲ್ಲಿ ಮಿಷಿನ್ಗಳು ಅದನ್ನ ಓದ್ತವೆ, ಎಐಗಳು ಅದನ್ನ ಫೈನಲ್ ಮಾಡ್ತವೆ. ಆದರೆ ಒಬ್ಬ ವೋಟರ್ ಮಾದೇವಪುರದಲ್ಲಿ 2 ಕಡೆ ಇರ್ತಾನೆ, ಅಲ್ಲಿ ಲಕ್ನೋದಲ್ಲೂ ಅವನೇ ಇದ್ದಾನೆ. ಆಯ್ತಾ, 3 ಕಡೆ ವೋಟರ್ ಐಡಿ ಇದೆ ಅವನಿಗೆ. ಸ್ವಂತ ಊರು ಯಾವ್ದು ನಟರಾಜ್ ಗೌಡ್ರೆ ನಿಮ್ದು? ಹಂಗಾದ್ರೆ ನೀವು ಒಂದ್ ಕಡೆ ಡಿಲೀಟ್ ಮಾಡಿ ಕಡೆ ಮಾಡ್ಕೊಳ್ಳೋದು. ಸ್ವಂತ ಊರು ಯಾವ್ದು ಹೇಳಿ ನಿಮ್ದು? ಸ್ವಂತ ಊರು ನನ್ನ ಕುಣಿಗಲ್. ಕುಣಿಗಲ್, ಬೆಂಗಳೂರಲ್ಲಿ ಮತದಾರ ಆಗಿರಬಹುದು. ನೀವು ಕುಣಿಗಲ್ಲೂ ಯಾವ ತಗೊಂಡು ರಿಜಿಸ್ಟರ್ ಮಾಡಿಸಿರ್ತೀರಿ. ಕುಣಿಗಲಲ್ಲಿ ಓಟ್ ಹಾಕಿರಬಹುದು, ಹಾಕದೇ ಇರಬಹುದು. ಬೆಂಗಳೂರಲ್ಲಿ ಬಂದು ಓಟ್ ಹಾಕಿದಾರೆ ಅಂದ ತಕ್ಷಣ ಅಲ್ಲಿ ಡಿಲಿಷನ್ ಆಗದೆ ಇರಬಹುದು. ನಟರಾಜ್ ಗೌಡ್ರು 2 ಕಡೆ ಓಟ್ ಹಾಕಿದ್ದಾರೆ ಅಂತನಾ? ಓಟ್ ಹಾಕಿಲ್ಲ ಅಂತನಾ? ನಿಮ್ಮ ಪ್ರಕಾರ ನೀವು ಓಟ್ ಹಾಕಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಬಿಡ್ತೀರಾ? ಓಟ್ ಹಾಕಿದ್ದಾರೆ ಅಂತ ರಾಹುಲ್ ಗಾಂಧಿ ಪ್ರೂವ್ ಮಾಡ್ತಿದ್ದಾರೆ. ಈಗ ಓಟ್ ಹಾಕಿದ್ದಾರೆ 3-4 ಕಡೆ ಇದೆ, ಮತದಾರರ ಪಟ್ಟಿಯಲ್ಲಿ 3 ಕಡೆ ಇದೆ ಅಂದ್ರೆ ಅವನಲ್ಲಿ ಅಷ್ಟು ಕಡೆ ಓಟ್ ಮಾಡಿದ್ದಾನೆ ಅಂತ ಅಂದ್ರೆ ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ. ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವೇ ಹೇಳಿ, 3 ಕಡೆ ಓಟ್ ಹಾಕಿದಾನ, ಹಾಕಿಲ್ವಾ? ನೀವು 3 ಕಡೆ ಇರ್ಲಿ ಒಂದು ಅಂತ ನೀವು ಬಿಟ್ಟಿದ್ದೀರಾ, ಇಲ್ಲ ಡಿಲೀಟ್ ಮಾಡಿದೀರಾ? ಯಾಕೆ ಡಿಲೀಟ್ ಮಾಡ್ಲಿಲ್ಲ? ಇದು ನಾವು ಒಂದೇ ಸ್ಥಳದಲ್ಲ, ಈ ತರದ್ದು ಬಹಳ ಇದೆ. ಸಾವಿರಾರು 4 ರಾಜ್ಯಗಳಲ್ಲಿ ಓಟ್ ಹಾಕಿದ್ದಾರೆ ಅಂತ. ಅವನು ಹಾಕಿದಾನ ಬಿಟ್ಟಿದ್ದಾನ ರಮಕಾಂತ್ ಅವರೇ? 3 ಕಡೆ ಮತದಾನ ಅಂದ್ರೆ ಒಬ್ಬ ವ್ಯಕ್ತಿಗೆ 1 ಕಡೆ ಮತದಾನ ಮಾಡ್ಲಿಕ್ಕೆ 1 ಓಟಿಗೆ ಹಕ್ಕಿದೆ. ಕರೆಕ್ಟ್. ನೀವು 3 ಕಡೆ 4 ಕಡೆ ತೋರಿಸ್ತಾ ಇದೆ, ಅಥವಾ 16,000 ಜನ ಆತರ ತೋರಿಸ್ತಾ ಇದ್ರೆ ಅಂದ್ರೆ ಇಲ್ಲೇನೋ ಬೋಗಸ್ ನಡೀತಾ ಇದೆ, ಫ್ರಾಡ್ ನಡೀತಾ ಇದೆ, ಚುನಾವಣಾ ಆಯೋಗ ಫ್ರಾಡ್ ಮಾಡ್ತಾ ಇದೆ ಅಂತ ತೋರಿಸ್ತದೆ. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಚುನಾವಣಾ ಆಯೋಗ ನೀವು ಫ್ರಾಡ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಈ ಅಂಕಿಅಂಶ, ಈ ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು, ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಡೇಟಾನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ಫ್ರಾಡ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ? ಬಿಜೆಪಿ ಜೊತೆ ಕೈ ಜೋಡಿಸಿದ್ದೀರಾ? ಈ ಪ್ರಶ್ನೆಗಳಿದಾವೆ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು. ಉತ್ತರ ಕೊಡೋದು ಬಿಟ್ಬಿಟ್ಟು ನೀವು ವಿರೋಧ ಪಕ್ಷದ ನಾಯಕನ ಮೇಲೆ ನೀವು ಟಾರ್ಗೆಟ್ ಮಾಡಿದ್ರೆ ಪ್ರಯತ್ನ ಇಲ್ಲ. ನೀವು ನಿಮ್ಮ ಚುನಾವಣಾ ಆಯೋಗನ ಸರಿ ಮಾಡ್ಕೋಬೇಕಾದ ಹೊಣೆಗಾರಿಕೆ ನಿಮ್ದು. ನನ್ನ ನಾಲೆಡ್ಜ್ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಅಂತನೂ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿಲ್ಲ. ಯಾರೂ ಆಗಿಲ್ಲ, ಆಗಲೂಬಾರ್ದು, ಆಗಕ್ಕೆ ಸಾಧ್ಯನೂ ಇಲ್ಲ. ಅದು ಅರ್ಥ ಆಯ್ತಾ? ಒಂಥರ ಇಂಟ್ರೆಸ್ಟು ಕ್ಲಾಶ್ ಆಗುತ್ತೆ ಅಲ್ಲಿ. ಅರ್ಥ ಆಯ್ತಾ? ನಾನು ಏನು ಹೇಳ್ತಿದ್ದೀನಿ ಅಂದರೆ, ಸೊ ಹೀಗಿದ್ದಾಗ ಫಲಾನುಭವಿಗಳು ಯಾರು ಅಂತ ಈ ಕೇಸಲ್ಲಿ ಫಲಾನುಭವಿ, ಇದು ನಟರಾಜ್ ಗೌಡ್ರು, ರಾಹುಲ್ ಗಾಂಧಿ ಯಾರು ಮಾಡ್ತಿರೋ ಆರೋಪದ ಪ್ರಕಾರವಾಗಿ ಫಲಾನುಭವಿಗಳು ಯಾರು? ನಿಮ್ಮ ಅನುಮಾನ ಯಾರ್ಯಾರ ಮೇಲೆ ಇದೆ ಇಲ್ಲಿ? ಸರ್, ನಮ್ಮ ಅನುಮಾನ 2 ಪಕ್ಷದ ಮೇಲೇನೂ ಇದೆ. ಇವಾಗ ಒಂದೇ ಪಕ್ಷ ಅಂತ ಹೇಳಕ್ಕಾಗಲ್ಲ. ಇವಾಗ ಬಿಜೆಪಿ ಆಟ ಆಡ್ತಾ ಇದೆಯಲ್ಲ, ಇದೇ ಆಟ ಮುಂದೆ ಕಾಂಗ್ರೆಸ್ ಆಡಿದೆ. ಹಿಂದೆ ಆಡ್ಕೊಂಡು ಬಂದಿರೋದಕ್ಕೆ ಇವ್ರಿಗೂ ಗೊತ್ತಾಗಿರೋದು. ಇದು ಸಡನ್ ಆಗಿ ಇವ್ರಿಗೆ ಐಡಿಯಾ ಬಂದಿಲ್ಲ. ಇವ್ರು ಆಡಿರೋ ಆಟನೇ ಇವ್ರಿಗೆ ಸಿಕ್ಕಿರೋದು. ಆದ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಅನುಮಾನ ಹೆಂಗ್ ಬರ್ತಾ ಇದೆ ಇವಾಗ ಅಂದ್ರೆ, ನೀವ್ ಹೇಳಿದ್ರಲ್ಲ, ಒಂದ್ ಬೂತ್ ಅಲ್ಲಿ 3 ಜನ ಕೂತ್ಕೊಂಡಿರ್ತಾರೆ ಮಾಡ್ಕೊಂಡ್ರು ಅಂತ. ಆ ಬೂತ್ ಅಲ್ಲಿ 117 ಅಲ್ಲಿ ಆ ವ್ಯಕ್ತಿ ಹೆಸರಿದ್ರೆ, ತಿರ್ಗಾ 121 ಬೂತ್ ಅಲ್ಲಿ ಅದೇ ಹೆಸರು ಇರುತ್ತೆ. ಅದೇ ಬೂತ್ ಬರಲ್ಲ ಅವನು. ಇದು ವಿಷಯ ಇದೆ, ಪ್ರಶ್ನೆ ಇರೋದು. ಕರೆಕ್ಟ್. ಆ ಬೂತ್ ಬರ್ತಾ ಇಲ್ಲ, ಪಕ್ಕದ ಬೂತ್ಗೆ ಹೋಗ್ಬಿಟ್ಟು ವೋಟ್ ಮಾಡ್ತಾನೆ. ಅದ್ ಮುಗೀತಾ? ಇನ್ನೊಂದು ಪ್ಯಾಟರ್ನ್ ಇದೆ. ಎಲೆಕ್ಷನ್ ಕಮಿಷನ್ ಡಿಜಿಟಲ್ ನಾವು ಅಲ್ಲ, ನಂದು ಇರ್ಷಾದ್ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಈಗ ಇನ್ನೊಂದು ಬೂತಲ್ಲೂ ಇದೆ, 5 ಬೂತಲ್ಲಿ ಇರಲಿ, ಇಂಕನ್ನ ಏನು ಪೆನ್ನಲ್ಲೇ ಮಾರ್ಕ್ ಮಾಡ್ಬಿಡ್ತಾರ ಅವ್ರಿಗೆಲ್ರಿಗೂ? ಅದು ಹಾಕಲ್ಲ, ಮೈಸೂರಲ್ಲಿ ರೆಡಿ ಆಗುತ್ತಲ್ಲ ಇಂಕನ್ನ. ಅದಕ್ಕೋಸ್ಕರ ಏನೇನೋ ಕಂಡಿಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾರು? ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರೋರು ಏನ್ ಮಾಡ್ತಾ ಇಲ್ಲ. ಅಲ್ಲ, ಇಂಕೆಲ್ಲ ಸುಮ್ಮನೆ ಹಂಗಾರೆ. ಈಗ ನಮ್ಗೆಲ್ಲ ಹಿಂಗೆಲ್ಲ ಈಗ ಶುದ್ಧ ಬರೀತಾರಲ್ಲ, ಚಿಕ್ಕದಾಗ ಒಂದ್ಸಲ ಇಷ್ಟುದ್ದ ಕೇಳಿ ನೀವು ಬರೋ ಮುಂಚೆನೆ ಒಳಗಡೆ ಏನಾದ್ರು ಅಪ್ಲೈ ಮಾಡ್ಕೊಂಡು ಬಂದಿದ್ರೆ ಯಾರು ಗೊತ್ತಾಗುತ್ತೆ ಸರ್? ಅದು ತೆಗೆದು ಸ್ಟಿಕ್ಕರ್. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ
ಒಬ್ಬನೇ 4 ಬೂತ್ಗೆ ಹೋಗಿ ವೋಟ್ ಮಾಡಿದ್ದಾನೆ. ಓಕೆ, ಅದೇ ಅಕ್ರಮ. ಇನ್ನೊಂದು ಪ್ಯಾಟ್ರನ್ ರಾಜಕೀಯ ಪಕ್ಷವಾಗಿ ಈ ತರ ಹೇಳಕ್ಕೆ ಇದು ನೀವು ಬರ್ತೀನಿ ಕೆಲಸನೇ ನಾವು ಹೇಳ್ತಾ ಇದ್ದೀವಿ. ರಾಜಕೀಯ ಪಕ್ಷವಾಗಿ ಮಾತಾಡೋದು ತಪ್ಪು. ಹಾಗಾದ್ರೆ ಡೆಲ್ಲಿನಲ್ಲಿ ನೀವು ಮಾಡಿದ್ರೆ, ಡೆಲ್ಲಿಯಲ್ಲಿ ನೀವು ಮಾಡಿದ್ರೆ 100 ಬಾರಿ ಅಧಿಕಾರ ಮಾಡಿದ್ರೆ ನೀವು ಮಾಡಿದ್ರೆ, ನೀವು ಮಾಡಿದ್ರೆ ಅದನ್ನ ಡೆಲ್ಲಿಯಲ್ಲಿ ಮಾಡಿದ್ದೀರಾ? ಎಷ್ಟು proof ನೀವು ಮಾಡಿದ್ರೆ ಅಧಿಕಾರ ಬಂದಾಗ ನೀವು ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಅಧಿಕಾರಕ್ಕೆ ಡೆಲ್ಲಿನಲ್ಲಿ ನೀವು ಬಂದಾಗ ಮಾಡಿದ್ರ ಇರ್ಷಾದ್ ಅವರೇ, ಡೆಲ್ಲಿನಲ್ಲಿ ಮಾಡಿದ್ರೆ ನೀವು ಏಜೆನ್ಸಿ ತಾನೇ ಎಲೆಕ್ಷನ್ ನನ್ನ ಕಮಿಷನ್. ಮಾತು ಉತ್ತರ ಕೊಡ್ರಿ. ಡೆಲ್ಲಿನಲ್ಲಿ ಮಾಡಿದ್ರೆ ನೀವು ಡೆಲ್ಲಿನಲ್ಲಿ ಮಾಡಿದ್ದೀರಾ? ಡೆಲ್ಲಿನಲ್ಲಿ ಮಾಡಿದ್ರೆ ನೀವು ನಾವು ಎಲೆಕ್ಷನ್ ಕಮಿಷನ್ 2 ಬಾರಿ ಅಧಿಕಾರ ಮಾಡಿದ್ದೀರಾ? ನೀವೇ ಉತ್ತರ ಕೊಡ್ರಿ. 2 ಬಾರಿ ಮಾಡಿದ್ದೀರಾ ಮಾಡಿಲ್ವಾ? 2 ಬಾರಿ ಅಧಿಕಾರ ಬಂದ್ರೆ ಒಂದು ನಿಮಿಷ ಇದು ಬರ್ತೀನಿ ನಿಮಗೆ, ಅಲ್ಲ ಸರ್, ಬರ್ತೀನಿ ನಿಮಗೆ ಬರ್ತೀನಿ. ಎಲ್ಲಾ ಪಕ್ಷಗಳಂದಾಗ ನಾನೇ ಕೇಳ್ತೀನಿ, ಇದು ನಿಮ್ಮ ಕ್ವಶನ್ ನಾನೇ ಕೇಳ್ತಾ ಇದ್ದೀನಿ. ಚಿಕ್ಕ ಸಮಯದಲ್ಲಿ ನಿಮ್ಮ ಒಂದು ಕ್ವಶನ್ ರಾಷ್ಟ್ರೀಯ ಇದು ಪಕ್ಷವಾಗಿ ಬಂದಂತವ್ರು- ನಿಮ್ಮ ಕ್ವಶನ್ ಅನ್ನ ನಾನೇ ಕೇಳ್ತಾ ಇದ್ದೀನಿ. ದಯವಿಟ್ಟು ಐ ಸರ್, ಆಮ್ ಆಸ್ಕಿಂಗ್ ಹಿಮ್, ಐ ಆಮ್ ಆಸ್ಕಿಂಗ್ ಹಿಮ್. ಪ್ಲೀಸ್ ಸರ್. ಇದು ಇರ್ಷಾದ್ ಹಾ. ಸರ್, ಇನ್ನೊಂದು ಪ್ಯಾಟರ್ನ್ ನಡೀತದೆ. ಎಲೆಕ್ಷನ್ ಒಂದೇ ಟೈಮಲ್ಲಿ ಎಲ್ಲ ಸ್ಟೇಟ್ಗಳಲ್ಲಿ ಮಾಡಲ್ಲ, 10 ದಿವಸ ಬಿಟ್ಕೊಂಡು ಮಾಡ್ತಾರೆ. ಏನಕ್ಕಂದ್ರೆ ಇಲ್ಲಿ ಆಡ್ ಆಗಿರ್ತಾರಿಲ್ಲ, ತಿರ್ಗಾ 10 ಜನ ಹೋಗಿ ಬೇರೆ ಕಡೆನೂ ಎಲೆಕ್ಷನ್ ಮಾಡಲ್ಲ. ಇನ್ನೊಂದು ಕೇಳ್ತೀನಿ ಇರ್ಷಾದ್, ನಿಮ್ಮ ಬಳಿಲೂ ಮತದಾರ ಪಟ್ಟಿ ಬರುತ್ತೆ, ಹೌದು, ನಟರಾಜ್ ಗೌಡ್ರಿಗೂ ಮತದಾರ ಪಟ್ಟಿ ಕೊಡ್ತಾರೆ. ಬರುತ್ತೆ. ನೀವೆಲ್ಲ ಏನ್ ಮಾಡ್ತೀರಾ, ಎಲೆಕ್ಷನ್ಗಿಂತ ಒಂದು Check ಮಾಡ್ತೀವಿ. ಚೆಕ್ ಮಾಡ್ತೀರಾ, 48 ಗಂಟೆ check ಮುಂಚೆ ಮಾಡ್ತೀವಿ. ಒಂದೊಂದು ಚೀಟಿ ಹಾಕ್ಬಿಟ್ಟು ನಿಮ್ಮ ಪಕ್ಷದ ಚಿಹ್ನೆನೂ ಅದ್ರಲ್ಲಿ ಸೇರಿಸ್ಬಿಟ್ಟು, ಈ ಸರ್ ನಿಮ್ದು ಬಂದಿದೆ ಸರ್, ನಿಮ್ಮ ಮನೆಗೆ ಓಟ್ ಇದೆ, ಎಷ್ಟು 2 ಓಟ್ ಅಲ್ಲ ಸರ್, ಮನೆಗೆ 2 ಚೀಟಿ ಹಾಕ್ತೀರಿ, ನಿಮ್ಮ ಪಕ್ಷದ ಚಿಹ್ನೆನೂ ಇರುತ್ತೆ. ಕಿವಿ ಮಾತೊಂದು ಹೇಳ್ತೀರಾ ಅವಾಗ ನೀವು, ಏನಂತ ಸರ್ ನೀವು ಬೂತ್ ಒಳಗಡೆ ಹೋಗ್ಬೇಕಾದ್ರೆ ಈ ಸಿಂಬಲ್ ಇದೆಯಲ್ಲ ಸರ್, ಇದು ಹರಿದಾಕ್ಬಿಟ್ಟು ಇದನ್ನ ಮಾತ್ರ ತೊಗೊಂಡೋಗಿ ಅಂತೀರ. ನಿಜ ಅಲ್ವಾ? ನಿಜ. ಲಿಸ್ಟ್ ನಿಮ್ಮ ಬಳಿ ಕೊಟ್ಟಿದ್ರಲ್ವಾ? 4 ಬೂತಲ್ಲೂ ಒಂದು ನಿಮ್ಮ ಪಾರ್ಟಿಯವರು ಇರ್ತಾರಲ್ಲ, ನಿದ್ರೆ ಮಾಡ್ತಿದ್ರು, ನಿದ್ರೆ ಮತ ತಗೊಂಡಿದ್ರಾಗ ಸರ್, ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು Sleeping tablet ಅಲ್ಲಿ ಇದ್ರಿ ಆಗ ನೀವು. ನಾವು ನಿದ್ರೆ ಮಾಡ್ತಾ ಇರಲಿಲ್ಲ. ನಾವು ಎಲೆಕ್ಷನ್ ಟೈಮಲ್ಲಿ ಇದಕ್ಕೆ ಹೇಳಿದೀವಿ, ಈ ತರ ಆಕ್ರಮಗಳು ನಡೀತಾ ಇದೆ ಅಂತ. ಅವಾಗೇನು ಉತ್ತರ ಕೊಟ್ಟಿಲ್ಲ. ನಾವು ಎಲೆಕ್ಷನ್ ಸೋತದ ಮೇಲೆ ಬಂದು ಹೇಳ್ತಾ ಇಲ್ಲ. Okay. ರಾಹುಲ್ ಗಾಂಧಿ ಅವರು ಇವತ್ತು ಸೋತದ ಮೇಲೆ ಆಚೆ ಬಂದಿರೋದು. ನಾವು ಎಲೆಕ್ಷನ್ ನಡೆಯೋ ಟೈಮಲ್ಲಿ ಆಚೆ ಬಂದ್ಬಿಟ್ಟು ಹೇಳಿದಿವಿಲ್ಲ, ಈ ತರ ಆಕ್ರಮಗಳು ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ಉತ್ತರ ಒಳ್ಳೆ ಕೆಲಸ ಎಲ್ ಕೊಟ್ರು ಎಲೆಕ್ಷನ್ ಕಮಿಷನ್ ಉತ್ತರ? ಎಲೆಕ್ಷನ್ ರಾಹುಲ್ ಗಾಂಧಿ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೆ ಅಂತ ನಿಮ್ಗೆ ಸರ್, ಎಲೆಕ್ಷನ್ ಕಮಿಷನ್ ಮೇಲೆ ಇವಾಗ ಎಲೆಕ್ಷನ್ ಕಮಿಷನ್ ಅವ್ರ ಮೇಲೆ ಅನುಮಾನ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಉತ್ತರ ಯಾರು ಕೊಡಬೇಕು? ಎಲೆಕ್ಷನ್ ಕಮಿಷನ್ ಕೊಡಬೇಕಾ ಇಲ್ಲ ಬಿಜೆಪಿ ಅವ್ರು ಕೊಡಬೇಕಾ? 2 ದಿವಸದಿಂದ ರಾಹುಲ್ ಗಾಂಧಿ ಅವರು ಎಲಿಗೇಷನ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಗಿಂತ ಮುಂಚೆ ಬಿಜೆಪಿ ಅವರು ಉತ್ತರ ಕೊಡ್ತಾ ಇದ್ರೆ, ಯಾವ ತರ ಇಂಡಿಪೆಂಡೆಂಟ್ ಏಜೆನ್ಸಿ ಎಲೆಕ್ಷನ್ ಕಮಿಷನ್ ಇವಾಗ? ಹಂಗಂದ್ರೆ ಎಲೆಕ್ಷನ್ ಕಮಿಷನ್ ಅಂದ್ರೆ ಬಿಜೆಪಿ ಅವರು ಇಟ್ಕೊಂಡಿರೋ ಏಜೆನ್ಸಿ. ಇದು ಈ ಥರದ್ದು ಸಾಮಾನ್ಯವಾಗಿ ಈ ಥರ ಪ್ರಶ್ನೆ ಬಂದಾಗೆಲ್ಲ ಬಿಜೆಪಿಯವರು ಅಥವಾ ಬಿಜೆಪಿ ನಾಯಕರು ಮಾತನಾಡಿರೋ ಒಂದೇ ಮಾತು ಏನು ಅಂತ ಹೇಳಿದ್ರೆ, ಅಲ್ಲ ರೀ ಕಾಂಗ್ರೆಸ್ನವರು ಯಾವುದೋ 2 ರಾಜ್ಯದಲ್ಲಿ ಗೆದ್ದರು, ಇವ್ರು ಗೆದ್ದುಬಿಟ್ರೆ EVM ಚುನಾವಣಾ ಆಯೋಗ ಎಲ್ಲ ದೇವರು, ಇವರೆಲ್ಲ ಸೋತು ಬಿಡ್ತಾರೆ ನೋಡಿ, ಅಲ್ಲ ಮಾತ್ರ ಕಾಂಗ್ರೆಸ್ನವ್ರಿಗೆ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಲಿಲ್ಲ. ಇದು ನಿಜನಾ? ಖಂಡಿತ ಸರ್, ಹಂಗೆ ಇದೆ ಅದರಲ್ಲಿ. ಹೌದಾ? ಹಾಗಾದ್ರೆ 136 ಹೆಂಗ್ ಬಂತು ಸರ್ ಇವ್ರಿಗೆ? ಅವಾಗ ಚುನಾವಣೆ ಎಲೆಕ್ಷನ್ ಕಮಿಷನ್ ಬಗ್ಗೆ ದಿಟ್ಟವಾದ ಒಂದು ಏನಂತಾರೆ, ಅವ್ರ ಮೇಲೆ ಅಭಿಮಾನನ, ಪ್ರೀತಿನ ಹೇಗ್ ಬಂತು ಒಂದು 136? ಹಾಗಾದ್ಮೇಲೆ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ನಾವು 25 ಸ್ಥಾನ ಗೆದ್ದಿದ್ವಿ. ಇವತ್ತು ಅವ್ರು 1 ಸ್ಥಾನ ಗೆದ್ರು. ಈಗ ಅವ್ರು 9 ಆಯ್ತಲ್ಲ, ನಾವೇನಾದ್ರೂ 9 ಗೆದ್ಬಿಟ್ರು ಅಂತ ನಾವೇನು ಎದೆ ಬಡ್ಕೋತಾ ಇದೀವ? ಇಲ್ಲ ತಾನೆ. ಜನ ಕೊಟ್ಟಿದ್ದ ತೀರ್ಪನ್ನ ನೀವ್ಯಾಕ್ರಿ ಒಪ್ಕೊಂತ ಇಲ್ಲ? ಹಾಗಾದ್ರೆ ತೆಲಂಗಾಣದಲ್ಲಿ ಬಂತದಲ್ಲ, ಅವಾಗ ಒಪ್ಕೊಂಡ್ರಿ, ಅವಾಗ ಹೆಂಗ್ ಬಂತು? ಅವಾಗ ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿತ್ತಾ? ಹರಿಯಾಣ ಅದೆಲ್ಲ ಕರೆಕ್ಟ್ ಆಗಿತ್ತ? ಅದಲ್ಲಿ ನಾ ಕೇಳ್ತಾ ಇರೋದು, ಈ ತರ ದ್ವಿಮುಖ ಡಬಲ್ ಸ್ಟ್ರಾಕ್ ಯಾಕೆ? ನಾ ಹೇಳ್ತಾ ಇರುವಂತದ್ದು, ನಂಬಿದ್ರೆ ಎಲೆಕ್ಷನ್ ಕಮಿಷನ್ ನೀವೇ ಸ್ಥಾಪನೆ ಮಾಡಿದ್ದಪ್ಪ, ನೀವೇ ಪ್ರತಿಯೊಂದಕ್ಕೂ ನಾವೇ ಮಾಡಿದ್ದಂತ ಎಲ್ಲ ಹೇಳ್ತಾ ಇರ್ತೀವಲ್ಲ, ನೀವೇ ಸ್ಥಾಪನೆ ಮಾಡಿದ್ದು ನಿಮ್ಮ ಕೂಸು ಅಂತ ಹೇಳ್ತಾರ. ನಿಮ್ ಕೂಸು ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನೀವೇ ಆಡಿ ಬೆಳೆಸಿದ ಕೂಸುಗಳು 60 ವರ್ಷ ಆಗಿದಂತದ್ದು, ಅವತ್ತೆಲ್ಲ ಹೆಂಗ್ ಹೇಳ್ತಾ ಇದ್ರಿ? ಅವತ್ತೆಲ್ಲ ನಂಬಿಕೆ ಇತ್ತ? ನಾವು 2 ಸ್ಥಾನದಲ್ಲಿ ಇದ್ವಿ 80ರಲ್ಲಿ ಬಂದಾಗ ನಾವು ಬಡ್ಕೊಳ್ಳಿಲ್ವಲ್ಲ. ಸರ್, ಯಾರಾದ್ರೂ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ರೆ 91 ನಲ್ಲಿ ಇದಂತಂದ್ರೆ ಆ ಕ್ಷೇತ್ರದ ಮಾತ್ರ ಚುನಾವಣೆ ಸ್ಟಾಪ್ ಮಾಡ್ಬೇಕಾಯ್ತು. ಇಡೀ ದೇಶ ಚುನಾವಣೆ ಬಿಟ್ಟು ರಾಜೀವ್ ಪಾದಯಾತ್ರೆ ಅಂತ ಮಾಡಿ ಮುಂದಕ್ಕೆ ಹೋದಾಗ ಅವಾಗ ಎಲೆಕ್ಷನ್ ಕಮಿಷನ್ ಚೆನ್ನಾಗಿತ್ತಾ? MS ಗಿಲ್ ಚುನಾವಣಾ ಅಧಿಕಾರಿ ಆಗಿದ್ರೆ ಅವ್ರನ್ನ ಬಂದ್ಬಿಟ್ಟು ರಾಜ್ಯಸಭೆಗೆ ತಗೊಂಡ್ಬಂದ್ಬಿಟ್ಟು ಸ್ಪೋರ್ಟ್ಸ್ ಮಿನಿಸ್ಟರ್ ಮಾಡಿದ್ರಿ, ಅವಾಗ ಎಲೆಕ್ಷನ್ ಕಮಿಷನ್ ಫೇರ್ ಆಗಿತ್ತಾ? ನವೀನ್ ಚಾವ್ಲಾ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅದು ಫೇರ್ ಆಗಿತ್ತಾ? ಗಾಂಧಿ ಬಗ್ಗೆ ಬುಕ್ಕೇ ಬರ್ದ್ಬಿಟ್ರು ನವೀನ್ ಚಾವ್ಲಾ, ಅವಾಗ ಎಲೆಕ್ಷನ್ ಕಮಿಷನ್ ದಿಟ್ಟವಾದದ್ದು, ಧೈರ್ಯವಾದದ್ದು. ದಿಸ್ ಇಸ್ ಸ್ಪೈನ್. ನಾವು ಕಾಂಗ್ರೆಸ್ ಯಾವಾಗ ಆಪೋಸಿಷನ್ ಇಲ್ವೋ ಶೋ ಸಮ್ ಸ್ಪೈನ್. ಈಗ ಏನಾಗುತ್ತೆ ಗೊತ್ತಾ, ಇದು ಇಲ್ಲಿ ಇನ್ನೊಂದು ಸರಳವಾದ ಪ್ರಶ್ನೆ ಕೇಳ್ಬಿಡ್ತೀನಿ. ಯಾರಿಗೆ ಅನ್ಯಾಯಕ್ಕೊಳಗಾಗಿದ್ದೀನಿ ಅಂತ ಫೀಲ್ ಆಗುತ್ತೋ ಅವನೇನು ಮಾಡ್ತಾನೆ, ಕ್ವಶನ್ ಮಾಡ್ತಾನೆ. ಯಾರಿಗೆ ಅವನ ಸೋಲು ಕನ್ವಿನ್ಸ್ ಆಗಿಬಿಡುತ್ತೋ ಸುಮ್ಮನಿರ್ತಾನೆ ಅಂತ. ಎಲ್ಲಾದರೂ ಆಗಲಿ, ನೀವು ಅನ್ಯಾಯಕ್ಕೊಳಗಾಗಿದ್ದರೆ, ನಿಮಗೆ ನಿಜವಾಗ್ಲೂ ಅನ್ಯಾಯಕ್ಕೊಳಗಾಗಿದ್ದ ಅನಿಸಿದ್ರೆ, ನೀವು ಕ್ವಶನ್ ಯಾವಾಗಲೂ ತೆಲಂಗಾಣದಲ್ಲಾದರೂ ಮಾಡಿ, ಕರ್ನಾಟಕ ಎಕ್ಸ್ಪೋಸ್ ಮಾಡಿ, ಇವ್ರನ್ನ ಇಳಿಸಿ, ಸಿದ್ದರಾಮಯ್ಯನ ಇಳಿಸಿ. 136 ಸೀಟ್ ನೀವು ಗೆದ್ದಿರೋದೇ ಇಲ್ಲಿಗಲ್ ಅಂತ ನಿಮಗೂ ಸೇಮ್ ಡೇಟಾ ಕೇಳಿ, ಸೇಮ್ ಡೇಟಾಗೆ ಅಪ್ಲೈ ಮಾಡಿ. ಚುನಾವಣಾ ಯಾರು ತಡೀತಿಲ್ವಲ್ಲ ಇಲ್ಲಿ. ಇವ್ರು ಮಾಡಿದಾರಪ್ಪ, ಇವ್ರಿಗೆ ಅನ್ನಿಸ್ತಿದೆ ನಾನು 16ರಲ್ಲೋ 18ರಲ್ಲೋ ಗೆಲ್ತಿದ್ದೆ ಅಂತ ಹೇಳಿ.
ನಿಮ್ಮನ್ನ ಯಾರು ತಡೆದಿಲ್ವಲ್ಲ ಇಲ್ಲಿ. ಸರ್ ಅದೇ ತರನೇ ಸೇಮ್ ಎಕ್ಸಾಂಪಲ್ ದೇಶದ ಮುಂದೆ ಕಣ್ಮುಂದೆ ಇದೆ ಸರ್. ಅಲ್ಲಿ Okay. ರಾಜಕೀಯದ ಚುನಾವಣೆ ಅಕ್ರಮದಲ್ಲಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ ಹೇಳಿರುವಂತದ್ದು ಅದು ಇವತ್ತು ಸ್ಪ್ಲಾಶ್ ಆಗಿಲ್ಲ, ಇವತ್ತು ಹಾಗೆ ಇದೆ. ಇವತ್ತು ಅಕ್ರಮ ಮಾಡಿರೋದು ಯಾರು ಅಂತಂದ್ರೆ ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್, ಅಂದಿನ ಪ್ರೈಮ್ ಮಿನಿಸ್ಟರ್ ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅವರು. ಬರಾಬರ್ ಈಗ ಸಮಾಧಾನ ಮಾಡ್ತಾ ಇದ್ರು, ಅವರು ಮಾಡಿದ್ರು ನಾವು ಮಾಡ್ಬಿಟ್ರೆ ಎಲ್ಲ ಮ್ಯಾಚ್ ಆಯ್ತು ಅಂತ. ಚುನಾವಣಾ ಅಕ್ರಮ ಮಾಡಿದ್ರೆ ಇದು ಡಿಸ್ಕ್ವಾಲಿಫೈ ಆಗಿರೋಂಥದ್ದು ನಾವು ಹೇಳಿಲ್ಲ, ಪ್ರತಿಪಕ್ಷ ಹೇಳಿಲ್ಲ, ಅಲಹಾಬಾದ್ ಕೋರ್ಟ್ ಹೇಳಿದಂತದ್ದು. ಇದಕ್ಕೇನು ಹೇಳ್ತೀರಾ ನೀವು ಎಲೆಕ್ಷನ್ ಗೆದ್ದಾಗ EVMಗಳೆಲ್ಲ ಬಂದಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ. ನೀವು ಸೋತ್ಬಿಟ್ಟಾಗ BJP ಅವ್ರದ್ದು BJP EVM ಅಂತ ಪ್ರಿಂಟ್ ಆಗಿ ಅದು ಮ್ಯಾನುಫ್ಯಾಕ್ಚರ್ ಆಗಿ ಬಂದ್ಬಿಟ್ಟಿದೆ ಅಂತನಾ? ಈಗ EVM ಅಲ್ಲಿ BJP EVM ಅಂತ ಬರಲ್ಲ. ಓಕೆ. EVM ಮೇಲೆ ಅನುಮಾನ ಬಂದದ್ದೇ BJPಗೆ ಫಸ್ಟ್. ಅದಕ್ಕೆ BJPಯ ರಾಷ್ಟ್ರೀಯ ವಕ್ತಾರರು ಒಬ್ಬರು ರಾವ್ ಅಂತ ಒಬ್ರು ಯಾರೋ ಒಬ್ಬರು ಇದ್ರು, ಅವ್ರು ಪುಸ್ತಕಗಳನ್ನು ಬರ್ಬಿಟ್ಟಿದ್ದಾರೆ EVM ಯಾವ ರೀತಿ ಟ್ಯಾಂಪರ್ ಮಾಡ್ಬೋದು, ಅದು ಸರಿ ಇಲ್ಲ. 2009-8 ಸುಮಾರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ EVM ಸರಿ ಇಲ್ಲ ಅಂತ BJPನೇ ಫಸ್ಟ್ ಧ್ವನಿ ಎತ್ತಿದ್ದು ಇಡೀ ದೇಶದಲ್ಲಿ. ಇವಾಗಲೂ ಕೆಲವ್ರಿಗೆ ಅಪನಂಬಿಕೆಗಳಿದ್ದಾವೆ EVM ಮೇಲೆ, ಮತ ಪೇಪರ್ ಮೇಲೆ ಬ್ಯಾಲೆಟ್ ಪೇಪರ್ ಆಗಲಿ ಅಂತ ಹೇಳ್ತಿದ್ದಾರೆ. ಅದು ತೀರ್ಮಾನ ಮಾಡಬೇಕಾದ್ದು ಸರ್ಕಾರ ತೀರ್ಮಾನ ಮಾಡುತ್ತೆ, ಎಲ್ಲರ ಸ್ಟೇಕ್ ಹೋಲ್ಡರ್ಗಳನ್ನ ಚರ್ಚೆ ಮಾಡಿ ಅದು ತೀರ್ಮಾನ ಮಾಡ್ಕೊಳ್ಳಿ. ಆದರೆ ಇಲ್ಲಿ ನಾನು ಇಂಪಾರ್ಟೆಂಟ್ ಇರ್ತಾ ಇರೋದು, ನಮ್ಮ ಮೇಲೆ ನಾವು ಚುನಾವಣೆ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ, ನಾವು ಸುಮ್ಮನಿದ್ದೀವಿ, ಸರಿ ಇದೆ, ವೋಟರ್ ಲಿಸ್ಟ್ ಸರಿ ಇದೆ, ಆ ಥರ ಹೇಳ್ತಾ ಇಲ್ಲ ನಾವು. ಅವಾಗಲೂ ಕೂಡ ವೋಟರ್ ಲಿಸ್ಟಲ್ಲಿ ಗೋಲ್ಮಾಲ್ ಇತ್ತು. ನಾನು ಹೇಳ್ತೇನಲ್ಲ, BJP ಅವಾಗಲೂ ಗೋಲ್ಮಾಲ್ ಪ್ರಯತ್ನ ಮಾಡಿದ್ರು. ಎಲ್ಲ ದಾಟಿ ವಿಜಯ ದುಂದುಬಿ ಮಲಗಿಸ್ಬಿಟ್ರಿ ನೀವು ಇದೆಲ್ಲವನ್ನು. ನಾನು ಉದಾಹರಣೆ ಕೊಡ್ತೀನಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ನಾವು 9,000 ಮತದಾರರ ಲಿಸ್ಟನ್ನು ನಾವು ಮಾಡಿದ್ದೀವಿ. ಅವರಿಗೆ ವಿಳಾಸ ಸರಿ ಇಲ್ಲ, ಅಂದರೆ ವಿಳಾಸ ಇಲ್ಲ ಅದಕ್ಕೆ. ಓಕೆ. ಇದು ನಾವು ಕಳೆದ 1 ವರ್ಷದಿಂದ ಮಾಡಿರೋ ಕೆಲಸ. ಕಾಂಗ್ರೆಸ್ ವೋಟರ್ಸ್ ಅವ್ರು BJP ವೋಟರ್ಸ್ ಅದು ಯಾರದೇ ವೋಟರ್ ಆಗಿರಲಿ, ನಮ್ಮ ಜೊತೆ ವಿಳಾಸ ಅಂತ ಅವ್ರು ಸರಿಯಾಗಿಲ್ಲ. ಇಲ್ಲ, ಕಾಂಗ್ರೆಸ್ನವನಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಯಾರು ವೋಟರ್ ಆಗಿರೋ ಪರವಾಗಿಲ್ಲ, ಎಲೆಕ್ಷನ್ ಚುನಾವಣಾ ಆಯೋಗ ಕ್ರಮ ತಗೊಳ್ಳಿ, ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ಅದು BJP ಜೊತೆ ಕೈ ಜೋಡಿಸಿ ಓಕೆ ಎಲೆಕ್ಷನ್ಗಳನ್ನ ಬುಡಮೇಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಒಂದು ನೇರವಾಗಿ ಆರೋಪ ಮಾಡ್ತಾ ಇದೀವಿ ಅಂಕಿಅಂಶದ ಮುಖಾಂತರ. ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾತ್ರ ಯಾಕೆ ನಾವು ಸ್ಪೆಸಿಫಿಕ್ ಆಗಿ 136 ನಿಮಗೆ ಕನ್ವಿನ್ಸ್ ಇಲ್ಲ. ನಾವು 180 ಬರ್ತಿದ್ವು ಅಂತ ನೀವು ಹೇಳೋದು. ನಾನು ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ. ನಾನು ಚುನಾವಣೆ ನೋಡಿ, ನಾವು ಎಷ್ಟು ಗೆಲ್ತೀವಿ ಅನ್ನೋದಕ್ಕೆ ಮುಖ್ಯವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ಆಗಬೇಕು ಅನ್ನೋ ಉದ್ದೇಶ ನಮ್ದಿದೆ. ನಾವು ಎಲೆಕ್ಷನ್ ಗೆದ್ಬಿಟ್ಟಿದೀವಿ, ಸರಿ ಇದೆ, ಸೋತ್ಬಿಟ್ಟಿದೀವಿ, ಸರಿ ಇಲ್ಲ, ಆ ರೀತಿ ಹೇಳ್ತಾ ಇಲ್ಲ. ಚುನಾವಣಾ ಆಯೋಗ ಗೆದ್ದಿದ್ರ ಬಗ್ಗೆ ಅಬ್ಜೆಕ್ಷನ್ ರೈಸ್ ಮಾಡಲಿಲ್ಲ. ಅಷ್ಟು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, 136 ಕ್ಷೇತ್ರದಲ್ಲಿ ಹಿಂಗೆ ಡೇಟಾಗಳಿತ್ತು ಅಂತ ಏನು ಹೇಳಲೇ ಇಲ್ಲ. ಈಗ ಲೋಕಸಭಾ ಮಾತ್ರ ಹೈಲೈಟ್ ಮಾಡ್ತಾ ಇದ್ರು. ಇವಾಗ ನಮಗೊಂದು ಅಂಕಿಅಂಶ, ನಾವು ಯಾವುದು ಸಂಪೂರ್ಣವಾಗಿ ಸ್ಟಡಿ ಮಾಡಿದೀವಿ, ಯಾವುದು ರಿಸರ್ಚ್ ಮಾಡಿದೀವಿ, ಯಾವುದು ಬಹಿರಂಗಕ್ಕೆ ಒಂದು ಪೈಲಟ್ ಆಗಿ ನಾವು ಕೊಡ್ತಾ ಇದೀವಿ, ಈ ದಾಖಲಾತಿ ಕೊಡ್ತಾ ಇದೀವಿ. ನಾನು ಇನ್ನೊಂದು ಪ್ರಶ್ನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಸ್ವಾಮಿ, ಮಹದೇವಪುರ ವಿಧಾನಸಭಾ ಕ್ಷೇತ್ರ ಈ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ 1 ವರ್ಷದಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಕರೆಕ್ಟ್. ಅಲ್ಲಿ ಯಾರು ಗೆದ್ರು? BJPಯ ಶಾಸಕಿ ಆಗಿದ್ದಾರೆ. ಗೆದ್ರಲ್ವಾ? ಗೆದ್ದ ಮೇಲೆ ಅವ್ರು ಗೆದ್ದಿದ ಮೇಲೆ ಅಲ್ಲಿ ಸಮಸ್ಯೆ ಇತ್ತು. ಇದೇ ಸಮಸ್ಯೆ ಅವತ್ತಿಗೂ ಇರಬೇಕಲ್ಲ, 1 ವರ್ಷದಿಂದ ಇದ್ದಿರ್ಬೇಕಲ್ಲ ಅಲ್ಲಿ. ಹಾಗಾದ್ರೆ ವಿಧಾನಸಭಾ ಚುನಾವಣಾ ವಿಚಾರದಲ್ಲಿ ಇಲ್ಲಿ ಮೋಸ ನಡೆದಿದೆ, ಅದನ್ನ ಮಾತಾಡ್ಬೇಕಾಗಿತ್ತಲ್ಲ ಇವರು. ಈಗ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ರಿಸರ್ಚ್ ಇದು ನಾನು ಹೇಳ್ತೀನಿ, ಎಲ್ಲಾ ಚುನಾವಣೆಗಳಲ್ಲೂ ಕಳೆದ 10 ವರ್ಷದಲ್ಲಿ ಈ ರೀತಿಯಾಗಿ ನಡೆದಿದೆ. ಕಾಂಗ್ರೆಸ್ ಗೆದ್ದಿದ್ರು ಅಷ್ಟೇ, ಸೋತಿದ್ರು ಅಷ್ಟೇನೆ. BJP ಮತ್ತೆ ಎಲೆಕ್ಷನ್ ಕಮಿಷನ್ ಮ್ಯಾನಿಪುಲೇಷನ್ ಮಾಡಿದ್ದಾವೆ. ಅವ್ರು ಸೋತಿರೋ ಕಡೆನೂ ಮ್ಯಾನಿಪುಲೇಷನ್, ಖಂಡಿತವಾಗಿ ಮ್ಯಾನಿಪುಲೇಷನ್. BJP ಸೋತಿರೋ ಕಡೆಗೂ ಎಲೆಕ್ಷನ್ ಕಮಿಷನ್ ಕೈ ಜೋಡಿಸ್ಬಿಟ್ಟಿದೆ ಅವ್ರಿಗೆ. ಖಂಡಿತವಾಗಿ ಸೋತಿರೋ ಕಡೆನೂ ಕೈ ಜೋಡಿಸಿದೆ, ಗೆದ್ದಿರೋ ಕಡೆನೂ ಕೈ ಜೋಡಿಸಿದೆ. ನಾನು ನಿಮ್ಗೆ ಏನ್ ಸ್ಪಷ್ಟವಾಗಿ ಹೇಳ್ತೀನಿ ಗೊತ್ತಾ, ಚುನಾವಣಾ ಆಯೋಗ ಚುನಾವಣೆಯನ್ನ ಬುಡಮೇಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ನಾವು ಅಂಕಿಅಂಶವನ್ನು ಯಾವ್ದು ಡೇಟಾವನ್ನ ಬಹಳ ರಿಸರ್ಚ್ ಮಾಡಿ ನಿಮ್ಗೆ ಅಂಕಿಅಂಶ ಕೊಡ್ತಾ ಇದೀವಿ, ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಇನ್ನು ಮುಂದೆ ನಾವು ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಅದನ್ನ ಮಾಡ್ತೀವಿ. ಇನ್ನು ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, 10,000 ಮತಗಳು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಡ್ರೆಸ್ ಬಹಳ ಕಡೆ ಎನ್ರೋಲ್ ಆಗಿದ್ದಾವೆ. ಒಂದು 10 ಏನ್ ಕಡಿಮೆ ಏನ್ರಿ 10,000 ಮತಗಳಂದ್ರೆ. ಆ ತರ ನೀವು ಎಷ್ಟು ಜಾಗದಲ್ಲಿ ಮಾಡ್ತಾ ಇದೀರಿ? ನೀವು ಯಾಕೆ ಬೇರೆ ಕಡೆ ಡಿಲೀಟ್ ಮಾಡಿಲ್ಲ? ಬೇರೆ ಒಂದೇ ಕಡೆ ಒಂದು ಮತ ಅಂದ್ರೆ ಒಬ್ಬ ವ್ಯಕ್ತಿ ಒಂದೇ ಮತ. ಒಂದೊಂದು ಕ್ವಶನ್ ಕೇಳ್ಬಿಟ್ಟು ನಾನು ಇರ್ಷಾದಿಗೆ ಬರ್ತೀನಿ. ಇದು ಇಲ್ಲಿ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ 65 ಲಕ್ಷದವರೆಗೂ ಈ ಒಂದು ಕಥೆ ಅಥವಾ ಒಂದು ಸ್ಟೋರಿ ಅಥವಾ ಒಂದು ಅಂಕಿಅಂಶ ಆಚೆ ಬರ್ತಾ ಇದೆ. ಈಗ ಹಿಂಗಾಗಿದೆ ಅಂತೇಳಿ. ಇದೇ 65 ಲಕ್ಷ ಮತಗಳಿಂದ ಕೆಲವು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರ ನಡೆದಿತ್ತು. ಹಾಗಿದ್ರೆ 65 ಲಕ್ಷ ಮತಗಳು ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೋಸ ಇರುವುದೇ ಆದರೆ, ಲೋಕಸಭಾ ಚುನಾವಣೆಯಲ್ಲೂ ಈ ಮೋಸದ ಮತಗಳು ಚಲಾವಣೆ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಒಪ್ಕೊಂಡಂಗದು. ಜಸ್ಟ್ 1 year ಬ್ಯಾಕ್ ಆರ್ 6 months ಬ್ಯಾಕ್ ಅದು ವಿಡ್ರಾ ಮಾಡಿ ನೀವು ಹೋಗ್ಲಿ, ಇಲ್ಲೆಲ್ಲ ಮೋಸ ನಡೆದ್ಬಿಟ್ಟಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡ್ತಿರೋ ಡೇಟಾ ಅಲ್ವಾ, ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು ನಾಳೆ ದಿನ ಅದನ್ನ. ಡೆಫಿನೆಟ್ ಆಗಿ ಸರ್, ಸುಪ್ರೀಂ ಕೋರ್ಟ್ ಕೇಳಿದಾಗ ಇಟ್ಟೇ ಇಡ್ತಾರೆ. ಆದ್ರೆ ಒಂದು ಕೇಳುವಂಥದ್ದು, ದೇ ವಿಲ್ ಬಿ ಆಲ್ವೇಸ್ ಎ ನ್ಯೂ ವೋಟರ್ಸ್.
ಸರ್ ದೇ ವಿಲ್ ಬಿ ಆಲ್ವೇಸ್ ನ್ಯೂ ವೋಟರ್ಸ್ ಅಲ್ವಾ ಇಲ್ವಾ ಸರ್ ಅಲ್ಲಿ 18 ಇಯರ್ಸ್ ಆಗುವಂತ 6 months 65 lakh voters. ಸರ್ Just ಸರ್ ಅದ್ರ ಡೂಪ್ಲಿಕೇಶನ್ 6 months or 8 months ಅಲ್ಲಿ ಡೂಪ್ಲಿಕೇಟ್ ಸರ್ ಚುನಾವಣಾ ಸರ್ ನಾ ಹೇಳ್ತಾ ಇರೋದು ಆ ತರ ಆಗಿದೆ. ಕಾಂಗ್ರೆಸ್ನವರು RJD ಅವರು ಅಲ್ಲಿದ್ದ RJD ಅವರು ದಯವಿಟ್ಟು ಹುಡುಕೊಡಿ ಸರ್. ಹಾಗಾದ್ರೆ ಇವ್ರು ಹೇಳ್ತಾರೆ ಕಡಿಮೆ ಹಂತದಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ಓಟ್ ನಲ್ಲಿ ಗೆದ್ದಿರೋ ಇದನ್ನೂ ಇದೆಯಲ್ಲ ಸರ್, ಇದೆ ಅಲ್ವಾ ಸರ್ ಅದಲ್ಲಿ ಚಿಕ್ಕದಾಗಿದೆ. ಬಿಹಾರ ಬಗ್ಗೆನೇ ಹೇಳ್ತೀನಿ. ಇವಾಗ ಡೆಲ್ಲಿಯಿಂದ ಪೂರ್ವಾಂಚಲ್ಗಳು ಅಂತ ಇದ್ರು, ಅವರು ಆಮ್ ಆದ್ಮಿ ಪಾರ್ಟಿಗೆ ವೋಟ್ ಮಾಡ್ತಾ ಇದ್ರು ಪರ್ಟಿಕ್ಯುಲರ್ ಆಗಿ. ಅಲ್ಲಿ ಮನೋಜ್ ತಿವಾರಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಇವರೆಲ್ಲ ಬಿಹಾರದವರು ಇಲ್ಲಿ ಬಂದು ವೋಟ್ ಮಾಡ್ತಾ ಇದಾರೆ ಅಂತ ಎಲ್ಲರದು ಡಿಲೀಟ್ ಮಾಡಿಸಿದ್ರು. ಇವಾಗ ಅದೇ ವೋಟರ್ಸ್ ಬಿಹಾರಿಗೆ ಹೋದ್ರೆ ನಿಮ್ದು ಹಿಂಗಿಲ್ಲ, ನೀವು ಡೆಲ್ಲಿಯಲ್ಲಿ 25 ವರ್ಷದಿಂದ ವಾಸವಾಗಿದ್ದೀರಾ, ಇಲ್ಲಿ ಹೆಂಗ್ ಇಲ್ಲೂ ಇಲ್ಲ, ನಗರ್ಕ ನಾ ಘಾಟ್ಕ. ಆ ಬಿಹಾರಲ್ಲಿ ಹೆಂಗಾಗಿದೆ ಅಂದ್ರೆ ಟ್ರಂಪ್ ಅವ್ರದ್ದು ವೋಟರ್ ಐಡಿ ರೆಡಿ ಆಗಿದೆ. ಅಮೆರಿಕಾದಲ್ಲಿ ಇರೋ ಟ್ರಂಪ್ ಅವ್ರದ್ದು ರೆಡಿ ಮಾಡ್ಬಿಟ್ಟಿದ್ದಾರೆ. ಒಂದ್ ನಾಯಿಗೂ ಐಡೆಂಟಿಟಿ ಕೊಟ್ಬಿಟ್ಟಿದ್ದಾರೆ. 40 ಜನ ಸತ್ತಿರೋರ್ಗೂ ವೋಟರ್ ಐಡಿ ಮಾಡ್ಬಿಟ್ಟಿದ್ದಾರೆ. ಬದುಕಿರೋರು ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ. ಒಂದೇ ದೇಶ ಒಂದೇ ಓಟು ಅಂತ ಬಡ್ಕೊಂಡ್ ಹೇಳ್ತಾರೆ ಇಬ್ರು ಚುನಾವಣೆ ಟೈಮಲ್ಲಿ. ಒಂದೇ ದೇಶ ಒಂದೇ ಓಟ್ ತಾನೆ, ಎಲ್ಲದಕ್ಕೂ ಆಧಾರ್ ಕನೆಕ್ಟ್ ಮಾಡಿ, ಒಂದೇ ದೇಶ ಒಂದೇ ಓಟು ಒಂದೇ ಆಧಾರ್ ಇರ್ಲಿ. ಅದ್ರ ಬಗ್ಗೆ ಮಾತಾಡಲ್ಲ ರಾಜಕೀಯ ಪಕ್ಷದವರು. ಹೆಂಗಾದ್ರೂ ನಮ್ಗೆ ಓಟ್ ಬೀಳ್ಬೇಕು, ಅಕ್ರಮವಾಗಿ ಮಾಡ್ತೀರಾ ಹೆಂಗಾದ್ರೂ ಮಾಡ್ತೀರಾ, ಒಂದು ಓಟು ಒಬ್ರಿಗೆ ಮಾಡಿ ಅಂತ. ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ರೈಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕಾಗತ್ತೆ. ಅಕಸ್ಮಾತ್ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದರೆ, ಅಸ್ಪಷ್ಟವಾಗಿ ಮಾತಾಡ್ತಾ ಇದ್ದರೆ, ತಪ್ಪು ಮಾತಾಡ್ತಾ ಇದ್ದರೆ ಕೂಡ ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದ ಕಾರಣದಿಂದಾಗಿ ರಾಹುಲ್ ಗಾಂಧಿ ಮೇಲೆ ಕೇಸ್ ಆದರೂ ಹಾಕಬೇಕಾಗತ್ತೆ. ಇಲ್ಲದೇ ಇದ್ದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದರೂ ಇಂಟರ್ವೀನ್ ಆಗಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ದೇಶದ ಮುಂದೆ ಇಡಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.